Hi guys, welcome back to Statecraft Academy. So we are starting with the first unit. First unit start ಮಾಡ್ತಾ ಇದ್ದೀವಿ, that is fundamentals of computer. Of course first unit ಇರುವಂತ ತುಂಬಾ ಟಾಪಿಕ್ಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಮೇ ನಾಟ್ ಬಿ ಇನ್ ಡೀಟೇಲ್. ಸೊ ನೋಡೋಣ ಒನ್ ಬೈ ಒನ್ ಫಸ್ಟ್ ಯೂನಿಟ್ ಅಲ್ಲಿ ಏನೇನಿದೆ. ಅಂಡ್ ಡೆಫಿನೆಟ್ಲಿ ಪ್ರತಿಯೊಂದು ಯೂನಿಟ್ ಇಂದ ಅದರದೇ ಆದ ಸ್ಪಾನ್ಸರ್ಶಿಪ್ ಇದ್ದೇ ಇರುತ್ತಲ್ವ, ಪ್ರತಿಯೊಂದು ಯೂನಿಟ್ ಇಂದ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಮೈನ್ಯೂಟ್ ಡೀಟೇಲ್ಸ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಯಾಕಂದ್ರೆ MCQs ಅಲ್ಲಿ ಬಂದ ಕಾನ್ಸೆಪ್ಟು, it is not something like a descriptive type of questions irallalva. You no need to write a descriptive answers. So it is simple question and only one answer out of four question like options, right? So ಹಾಗಾಗಿ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. So let's start with the outcome of this particular day, that is explain the basic concept, functional units and step by step working cycle of a computer. ಒಂದು ಕಂಪ್ಯೂಟರ್ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಕಾಂಪೊನೆಂಟ್ಸ್ ಇದೆ, ಬೇಸಿಕ್ಸು ಅದೆಲ್ಲ ಕಲಿತೀರಾ. ನೆಕ್ಸ್ಟ್ ಹಿಸ್ಟಾರಿಕಲ್ ಎವಲ್ಯೂಷನ್, ಯಾವ ಥರ ಕಂಪ್ಯೂಟರ್ ಎವಾಲ್ವ್ ಆಯಿತು, ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ. ಜನರೇಷನ್ ಆ್ಯಂಡ್ ಮೇಜರ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್, ನಾವು ನೋಡುವಂಥ ಒಂದು ಲ್ಯಾಪ್ಟಾಪ್ ಇಟ್ ಸೆಲ್ಫ್ ಇಸ್ ನಾಟ್ ಅ ಕಂಪ್ಯೂಟರ್. ಅದೇ ಥರ ಕಂಪ್ಯೂಟರ್ನ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡೋದ್ರಿಂದ ಸೊ ದೇರ್ ಆರ್ ವೆರೈಟೀಸ್ ಆಫ್ ಕಂಪ್ಯೂಟರ್ಸ್. ನಾವು ಕಂಪ್ಯೂಟರ್ ಅಂದ್ರೆ ತಕ್ಷಣ ಒಂದು ಥಿಂಕ್ ಮಾಡೋದೇನು, ಒಂದು ಡೆಸ್ಕ್ಟಾಪು, ಪಕ್ಕಕ್ಕೊಂದು CPU ಇರುತ್ತೆ, ಒಂದು ಸ್ಕ್ರೀನ್ ಇರುತ್ತೆ, ಅದು ಬಿಟ್ಟರೆ ನಮ್ಮ ಲ್ಯಾಪ್ಟಾಪ್, ದಟ್ ಇಟ್ ಸೆಲ್ಫ್ ವಿ ಕನ್ಸಿಡರ್ ಆಸ್ ಅ ಕಂಪ್ಯೂಟರ್. ಬಟ್ ಕಂಪ್ಯೂಟರ್ಲಿ ತುಂಬ ವೆರೈಟೀಸ್ ಇದೆ, ವಿಲ್ ಸಿ ಒನ್ ಬೈ ಒನ್. ದೆನ್ ಐಡೆಂಟಿಫೈ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆ್ಯಂಡ್ ಸ್ಟೋರೇಜ್. ಸೊ ಕಂಪ್ಯೂಟರ್ ಡಿವೈಸ್ ಲೈಕ್ ಮಲ್ಟಿಪಲ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್, ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ಆ್ಯಂಡ್ ಸ್ಟೋರೇಜ್, ಮೆಮೊರಿ ಲೈಕ್ ಯೂನಿಟ್ಸ್ ಆ್ಯಂಡ್ ಆಲ್ ದೀಸ್ ಯೂನಿಟ್ಸ್, ಆಲ್ ದೀಸ್ ಕಾಂಪೊನೆಂಟ್ಸ್ ಒಂದು ಕಂಪ್ಯೂಟರ್ ವರ್ಕ್ ಆಗ್ಬೇಕಾದ್ರೆ ಯಾವ ಥರ ಬೆನಿಫಿಟ್ ತಗೊಳುತ್ತೆ, ಯಾವ ಥರ ಅದರದ್ದು ಕಾಂಟ್ರಿಬ್ಯೂಷನ್ ಏನು ಒಂದು ಕಂಪ್ಯೂಟರ್ ವರ್ಕ್ ಆಗೋದ್ರಲ್ಲಿ ನೋಡೋಣ. ಡಿಫ್ರೆನ್ಶಿಯೇಟ್ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಕೋರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಸಾಫ್ಟ್ವೇರ್ ಅಂದ ತಕ್ಷಣ ಎಲ್ಲ ಒಂದೇ ಅಲ್ಲ, ಓಕೆ. ಸೊ ಸಾಫ್ಟ್ವೇರಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಫ್ಟ್ವೇರ್ಸ್ ಇದೆ. ಸೊ ಅದರಲ್ಲಿ ನಾವು ಯಾವ ಸಾಫ್ಟ್ವೇರ್ ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ನಮ್ಮ ಸಿಸ್ಟಮಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಪರ್ಟಿಕ್ಯುಲರ್ ಡಿವೈಸ್ ಏನಾದರೂ ವರ್ಕ್ ಆಗಲಿಲ್ಲ ಅಂದರೆ ಯಾವ ಸಾಫ್ಟ್ವೇರ್ ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ಬೋದು, ಇಲ್ಲ ವರ್ಕ್ ಆಗಿಲ್ಲ ಅಂದರೆ ಯಾವ ಸಾಫ್ಟ್ವೇರ್ ಡಿಟೆಕ್ಟ್ ಮಾಡುತ್ತೆ, ಅದೆಲ್ಲ ಇನ್ಫಾರ್ಮೇಷನ್ ನಾವು ಫೋರ್ತ್ ಪಾಯಿಂಟಲ್ಲಿ ತಗೊಳ್ಳೋಣ. ಆ್ಯಂಡ್ ಫಿಫ್ತ್ ಪಾಯಿಂಟಲ್ಲಿ ಅಪ್ಲೈ ಎ ಸಿಸ್ಟಮೆಟಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಟು ರಿಯಲ್ ಕಂಪ್ಯೂಟೇಷನಲ್ ಪ್ರಾಬ್ಲಮ್ಸ್. ಅಂದರೆ ಒಂದು ರಿಯಲ್ ಪ್ರಾಬ್ಲಮ್ ಬಂತು ಅಂತಂದರೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನು ಕಂಪ್ಯೂಟೇಷನಲ್ ಆಗಿ ನಾವೇನಾದ್ರೂ ಅದನ್ನ ಸಾಲ್ವ್ ಮಾಡಬೇಕಂದ್ರೆ ಯಾವ ಅಪ್ರೋಚ್ ತೊಗೊತೀವಿ. ರ್ಯಾಂಡಮ್ ಆಗಿ ಬಂದ ತಕ್ಷಣ ನಾವು ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಲೈಕ್ ದೇರ್ ಆರ್ ಸಮ್ ಸರ್ಟನ್ ಅಪ್ರೋಚ್, ಸಿಸ್ಟಮೆಟಿಕ್ ಅಪ್ರೋಚ್ ಯಾವ್ದಾರು ತಗೊಳ್ತೇವೆ. ದೆನ್ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್ ಆಫ್ ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ಶೀಟ್ಸ್ ಆ್ಯಂಡ್ ಪ್ರೆಸೆಂಟೇಷನ್ ಸಾಫ್ಟ್ವೇರ್. ಅಫ್ಕೋರ್ಸ್ ಇಟ್ಸ್ ಆಲ್ ಅಬೌಟ್ ಸಾಫ್ಟ್ವೇರ್, MS ವರ್ಡ್ ಆರ್ WPS ವರ್ಡ್ ಸಾಫ್ಟ್ವೇರ್, ಜನರಲಿ ವರ್ಡ್ ಪ್ರೆಸೆಂಟೇಷನ್, PPT ಮಾಡೋದು ಹೇಗೆ, ಆ್ಯಂಡ್ ಎಕ್ಸೆಲ್ ಶೀಟ್ಸ್, ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸ್ವಲ್ಪ ಫಂಡಮೆಂಟಲ್ಸ್ ವಿ ಹ್ಯಾವ್ ಟು ಸ್ಟಡಿ ಬಿಕಾಸ್ ಇಟ್ ಇಸ್ ಅ ಪಾರ್ಟ್ ಆಫ್ ಫಸ್ಟ್ ಯೂನಿಟ್. ಆ್ಯಂಡ್ ಇಂಟರ್ಪ್ರಿಟ್ ಟಿಪಿಕಲ್ ಕಂಪ್ಯೂಟರ್ ಕಾನ್ಫಿಗರೇಷನ್ ಆ್ಯಂಡ್ ಸೆಲೆಕ್ಟ್ ಕಾಂಪೊನೆಂಟ್ಸ್ ಫಾರ್ ಅ ಸಿಸ್ಟಮ್ ಬಿಲ್ಡ್. ಅಂದರೆ ಒಂದು ಕಂಪ್ಯೂಟರ್ನ ನಾವೇನಾದ್ರು ಪರ್ಚೇಸ್ ಮಾಡಬೇಕು, ಇಲ್ಲ ನಾವೇ ಒಂದು ಕಂಪ್ಯೂಟರ್ನ ನಾವೇನಾದರೂ ಲೈಕ್ ಅಸೆಂಬಲ್ ಮಾಡಬೇಕು ಅಂತಂದರೆ ಯಾವ್ಯಾವ ಪಾರ್ಟ್ಸ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಈಗ ಒಂದು ಶಾಪಿಗೆ ಹೋಗ್ತೀರಾ, ಲೈಕ್ ಡೆಫಿನೆಟ್ಲಿ ಎರಡು ಟೈಪ್ ಆಫ್ ಪರ್ಚೇಸ್ ಇರುತ್ತೆ. ಅಣ್ಣ ನನಗೆ ಒಂದು 50,000 ರೂಪಾಯಿದಲ್ಲಿ ಒಂದು ಕಂಪ್ಯೂಟರ್ ಕೊಡುವಂತೆ ಒಂದು ಕೇಳೋದ್ರ ಥರ ಇರುತ್ತೆ. ದಟ್ ಈಸ್ ಅ ನಾನ್ ಟೆಕ್ನಿಕಲ್ ವೇ. ಸರ್ ನನ್ನ ಹತ್ರ ಬಜೆಟ್ 50,000 ಇದ್ರೆ ನನಗೆ ಒಂದು ಕಂಪ್ಯೂಟರ್ ಕೊಟ್ಬಿಡಿ ಅಂತ ಹೇಳೋದಿರುತ್ತೆ. ಸೆಕೆಂಡ್ ಟೈಪ್ ಹೆಂಗಿರುತ್ತೆ ಅಂದರೆ ನಾನ್ ಕಾನ್ಫಿಗರ್ ಮಾಡ್ತೀನಿ, ನನಗೆ 8 GB ರ್ಯಾಮ್ ಬೇಕು, ಇಲ್ಲ 16 GB ರ್ಯಾಮ್ ಬೇಕು, ನನಗೆ 1 TB ಹಾರ್ಡ್ ಡಿಸ್ಕ್ ಬೇಕು, 2 GB ಗ್ರಾಫಿಕ್ಸ್ ಕಾರ್ಡ್ ಬೇಕು, XYZ ಕಾನ್ಫಿಗರೇಷನ್ಸ್ ಇರುತ್ತಲ್ವಾ, ದಟ್ ಈಸ್ ಸೆಕೆಂಡ್ ವೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಕೆಂಡ್ ವೇ. ಅಂದರೆ ಟೆಕ್ನಿಕಲ್ ಆಗಿ ನಾಳೆ ನೀವು ಈ ಪರ್ಟಿಕ್ಯುಲರ್ ಎಕ್ಸಾಮ್ ಪಾಸ್ ಆಗಿ ಒಂದು ಸ್ಕೂಲಲ್ಲಿ ನೀವು ಜಾಯ್ನ್ ಆಗಿ ಆದ್ಮೇಲೆ ಕೂಡ, ಕಾಲೇಜಲ್ಲಾಗಲಿ ಸ್ಕೂಲಲ್ಲಿ ಜಾಯ್ನ್ ಆದರೂ ಕೂಡ ಫೈನಲಿ ಏನಾಗುತ್ತೆ, ಯು ಆರ್ ರೆಪ್ರೆಸೆಂಟಿಂಗ್ ಆಸ್ ಅ ಟೆಕ್ನಿಕಲ್ ಪರ್ಸನ್ ದೇರ್. ಸೊ ಅಲ್ಲಿ ಏನಾದರೂ ನಿಮಗೆ ಒಂದು ಕಂಪ್ಯೂಟರ್ ಪರ್ಚೇಸ್ ಮಾಡುವಂಥ ಒಂದು ನೆಸೆಸಿಟಿ ಬಂದಾಗ, ನಾಟ್ ಫಾರ್ ಯು, ಫಾರ್ ದ ಕಾಲೇಜ್, ಅವಾಗ ಆಟೋಮೆಟಿಕಾಗಿ ಕೇಳ್ತಾರೆ, ಸರ್ ಬೀಯಿಂಗ್ ಕಂಪ್ಯೂಟರ್ ಟೀಚರ್ ಯಾವ ಥರ ಕಂಪ್ಯೂಟರ್ ತೊಗೋಬೇಕಾಗುತ್ತೆ. ನೀವು ಬ್ಲೈಂಡ್ ಆಗಿ ಸರ್ ನಾನು ಒಂದು 25,000 ರೂಪಾಯಿ ಕಂಪ್ಯೂಟರ್ ತೊಗೊಳ್ಳಿ ಸರ್ ಸಾಕು ಅಂತ ಹೇಳಕ್ಕೆ ಬರಲ್ಲ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಈ ಇನ್ಫಾರ್ಮೇಷನ್ ತೊಗೊಳೋದು ಇಂಪಾರ್ಟೆಂಟ್ ಅಂತ, ಅದಕ್ಕೆ ಅದನ್ನು ಯೂನಿಟ್ 1ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಐಡೆಂಟಿಫೈ ದ ಮದರ್ ಬೋರ್ಡ್ ಟೈಪ್ಸ್, ಕಾಂಪೊನೆಂಟ್ಸ್, ಮೆಮೊರಿ ಟೆಕ್ನಾಲಜೀಸ್ ಆ್ಯಂಡ್ ಪವರ್ ಸಪ್ಲೈ ಫಂಕ್ಷನ್ಸ್. ಮದರ್ ಬೋರ್ಡಲ್ಲಿ ವೆರೈಟೀಸ್ ಆಫ್ ಮದರ್ ಬೋರ್ಡ್ಸ್ ಇದೆ. ಆ್ಯಂಡ್ ಮದರ್ ಬೋರ್ಡ್ ಮೇಲ್ಗಡೆ ಮದರ್ ಬೋರ್ಡ್ ಇಸ್ ನಾಟ್ ಸಮಥಿಂಗ್ ಲೈಕ್ ಓನ್ಲಿ ಒಂದು IC ಮಾತ್ರ ಇರಲ್ಲ. ಮದರ್ ಬೋರ್ಡ್ಗೆ ಸಾಕೆಟ್ಸ್ ಇರುತ್ತೆ, ಪವರ್ ಸಪ್ಲೈ ಸೆಕ್ಷನ್ಸ್ ಇರುತ್ತೆ. Again, power supply we have varieties of voltage levels, current levels, especially voltage levels. ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. That is the 8th point. And 9, explain the safe step-by-step process of assembling a desktop computer from the scratch. ಒಂದು ಈ ಪಾಯಿಂಟ್ ಅಲ್ಲಿ ನೀವು ಥಿಂಕ್ ಮಾಡೋದೇನು, in the point number 7,
ಕಲೆಕ್ಟಿಂಗ್ ದ ಕಾಂಪೊನೆಂಟ್ಸ್, ಯಾವ ಕಾಂಪೊನೆಂಟ್ ಕಲೆಕ್ಟ್ ಮಾಡ್ಕೋಬೇಕು, ಯಾವ ಕಾಂಪೊನೆಂಟ್ನ ನೀವು ಸೆಲೆಕ್ಟ್ ಮಾಡಬೇಕು, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ನೀವು ಕಾಂಪೊನೆಂಟ್ನ ಯಾವ ಥರ ಸೆಲೆಕ್ಟ್ ಮಾಡ್ತೀರ ಅನ್ನೋದು 7th ಪಾಯಿಂಟ್. 9th ಪಾಯಿಂಟ್ ಬಂದ್ಬಿಟ್ಟು ಅಸೆಂಬಲ್ ಮಾಡೋದು. ಅಸೆಂಬಲ್ ಮಾಡಬೇಕು ಅಂತಂದರೆ ಯಾವ ಥರ ನೀವು ಅಸೆಂಬಲ್ ಮಾಡ್ತೀರಾ, ಹೌ ಎಕ್ಸಾಕ್ಟ್ಲಿ ಯು ವಿಲ್ ಟೇಕ್ ಇಟ್ ಟು ದ ಫರ್ದರ್ ಲೆವೆಲ್. Okay guys, so let's start with the first one, that is introduction to the computer. Of course, the word computer, because syllabus is all about computer. The first unit, fundamentals of computer. Computer ಅಂದ್ರೆ ಏನು? ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಕಂಪ್ಯೂಟಿಂಗ್ ಅಂದ್ರೆ ಏನು? ಇಟ್ಸ್ ಆಲ್ ಅಬೌಟ್ ಪ್ರೊಸೆಸಿಂಗ್ ಸಮ್ ಡಾಟಾ. ಒಂದೇನೋ ಡಾಟಾ ಬರುತ್ತೆ, ಆ ಡಾಟಾನ ಪ್ರೊಸೆಸ್ ಮಾಡಿ ನಾನು ಔಟ್ಪುಟ್ ಕೊಡ್ತೇನೆ. ಸೊ ಫಾರ್ಮಲ್ ವೇ ಆಫ್ ಲೈಕ್ ಡೆಫಿನೇಷನ್ before formal way. So computer, human computer brain, human computer, she is a human computer, so she calculates the things very fast. ಅಲ್ಲೇ ಗೊತ್ತಾಗುತ್ತೆ ಅಂದರೆ ಯಾವುದೋ ಒಬ್ಬ ಪರ್ಸನ್ನ ಕಂಪ್ಯೂಟರ್ಗೆ ಅವ್ರು ಏನಾದರೂ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನಂತಂದರೆ ದೇ ಆರ್ ಪ್ರೊಸೆಸಿಂಗ್ ದ ಡಾಟಾ ಇನ್ ಅಕ್ಯುರೇಟ್ ವೇ ಅಂತ ಅರ್ಥ ಅಲ್ವಾ. ಅದೇ ಥರ ಹ್ಯೂಮನ್ ಕಂಪ್ಯೂಟರ್ ಅಂತ ಏನಕ್ಕೆ ಕೇಳ್ತಾರೆ ಅಂದರೆ ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ and can do the task without any kind of hesitations or without any kind of errors ಅಲ್ವಾ. ಇದೆಲ್ಲ ರೀಸನ್ಗೆ ಕಂಪ್ಯೂಟರ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ಕಂಪ್ಯಾರಿಸನ್ ಪರ್ಪಸ್. ಬಟ್ ಕಂಪೇರ್ ಮಾಡ್ತಿದ್ದಾರೆ ಕಂಪ್ಯೂಟರಲ್ಲಿ ಅದರದೇ ಆದ ಕೆಪಾಸಿಟಿ ಇರೋದಕ್ಕೆ ಒಂದು ಹ್ಯೂಮನ್ನ ಕಂಪ್ಯೂಟರ್ ಕಂಪೇರ್ ಮಾಡ್ತಿದ್ದಾರೆ ಅಲ್ವಾ. ಹಾಗಾಗಿ ಈಗೆಲ್ಲ ಬರ್ತಾ ಇದೆ ಕಂಪ್ಯೂಟರ್ ರಿಟರ್ನ್ ಹ್ಯೂಮನಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಇನ್ ದ ಕೇಸ್ ಆಫ್ AIML ಅಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಕಂಪ್ಯೂಟರ್ನು ಒಂದು ರೋಬೋಟು ಇಲ್ಲ ಒಂದು ಹ್ಯೂಮನೈಡ್ ರೋಬೋಟು ಅದನ್ನ ರಿಟರ್ನ್ ಹ್ಯೂಮನಿಗೆ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇಂಟೆಲಿಜೆನ್ಸ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಇಂಟರ್ನಲ್ ಆರ್ಕಿಟೆಕ್ಚರ್ ಅಲ್ಲ, ಹ್ಯೂಮನ್ ಬಾಡಿಲಿ ಇರುತ್ತೆ ಆರ್ಗನ್ಸ್ ಎಲ್ಲಿ ನಮಗೆ ಒಂದು ರೋಬೋಟಲ್ಲಿ ಇರಲ್ಲ. ಬಟ್ ಫೈನಲ್ ಔಟ್ಕಮ್ ಆ್ಯಂಡ್ ವೇ ಆಫ್ ಥಿಂಕಿಂಗ್ ದೇ ಆರ್ ಕಂಪೇರಿಂಗ್ ಬ್ಯಾಕ್ ಟು ದ ಹ್ಯೂಮನ್. ಬಟ್ ಮೋಸ್ಟ್ ಆಫ್ ದ ಟೈಮಲ್ಲಿ ಫಸ್ಟ್ ಕಂಪೇರ್ ಮಾಡ್ತಿದ್ದೇನು ಹ್ಯೂಮನ್ನ ಕಂಪ್ಯೂಟರ್ ಕಂಪೇರ್ ಮಾಡ್ತಾರಲ್ವಾ. ಸೊ ಲೆಟ್ಸ್ ಸಿ ವಾಟ್ ಇಸ್ ಎಕ್ಸಾಕ್ಟ್ಲಿ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಕೂಡ ಲೈಕ್ ವಿತೌಟ್ ಎನಿ ಕೈಂಡ್ ಆಫ್ ಎರರ್ಸ್, ವಿತೌಟ್ ಎನಿ ಕೈಂಡ್ ಆಫ್ ಇಶ್ಯೂಸ್ ಇಟ್ ಕ್ಯಾನ್ ಪರ್ಫಾರ್ಮ್ ದ ಟಾಸ್ಕ್. ಅಂದರೆ ಅದರದೇ ಆದ ಒಂದು like what is that characteristics ಇರುತ್ತೆ. ಫಸ್ಟ್ ಆಫ್ ಆಲ್ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಪ್ರೋಗ್ರಾಮಬಲ್ ಡಿವೈಸ್ ದಟ್ ಅಕ್ಸೆಪ್ಟ್ಸ್ ದ ರಾ ಡಾಟಾ ಆಸ್ ಅ ಇನ್ಪುಟ್ ಫ್ರಮ್ ದ ಯೂಸರ್. ಆಫ್ ಕೋರ್ಸ್, ಸೊ ಒಬ್ಬ ಹ್ಯೂಮನ್ ಮಾಡೋ ಕೆಲಸ, ಲೈಕ್ ಎಕ್ಸಾಂಪಲ್ ಅಬ್ಯಾಕಸ್ ಕ್ಯಾಲ್ಕುಲೇಷನ್ ಗೊತ್ತಲ್ವ ನಿಮಗೆ, ವಿತೌಟ್ ಎನಿ ಕ್ಯಾಲ್ಕುಲೇಟರ್ ದೇ ಯೂಸ್ ಟು ಡೂ ದ ಕ್ಯಾಲ್ಕುಲೇಷನ್ ಬೈ ಸರ್ಟನ್ ಲಾಜಿಕಲ್ ವೇ ಅಲ್ಲಿ. ಸೊ ಅದೇ ಕೆಲಸನ ಒಂದು ಕಂಪ್ಯೂಟರ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ಗೆ ಒಂದು ಬ್ರೈನ್ ಇರಬೇಕಲ್ವಾ ಅಲ್ವಾ. ಸೇಮ್ ಥಿಂಗ್, ಆ ಬ್ರೈನ್ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರೋಂಥ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಬೇಕಾಗುತ್ತೆ. ಸೊ ದಟ್ಸ್ ಅ ರೀಸನ್ ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್, ಎಲೆಕ್ಟ್ರಾನಿಕ್ ಪ್ರೋಗ್ರಾಮಬಲ್ ಡಿವೈಸ್ that accepts the raw data as an input and process it. Okay, and process that data by following a precise ordered set of instruction called as a program. Data receive ಮಾಡ್ಕೊಳ್ಳುತ್ತೆ, ಆ ಡಾಟಾನ ಪ್ರೋಗ್ರಾಮ್ ನಾವು ಯಾವ ಪ್ರೋಗ್ರಾಮ್ ಬರ್ದಿರ್ತೀವೋ, ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವೋ ಆ ಸಾಫ್ಟ್ವೇರ್ ಅಲ್ಲಿ ಇರುವಂಥ ಬಿಹೇವಿಯರ್ ಪ್ರಕಾರ it is going to perform the task, it is going to process the data, then store the data, intermediate working values and final result for the immediate or later use. ಕೆಲವೊಂದು ಕಂಪ್ಯೂಟರ್ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ದಟ್ ಪರ್ಟಿಕ್ಯುಲರ್ ಡಾಟಾ ಇನ್ ಅ ಪರ್ಟಿಕ್ಯುಲರ್ ಲೊಕೇಶನ್ ಆಫ್ ದ ಮೆಮರಿ, ಸೊ ದಟ್ ವೆನ್ ಅದನ್ನು ಫರ್ದರ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಅದನ್ನು ಇಮಿಡಿಯೇಟ್ ಆಗಿ ನೀವು ರಿಸಲ್ಟ್ ಕೊಟ್ಟರು ಕೂಡ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಸರ್ಟನ್ ಲೊಕೇಶನ್, ಬಿಕಾಸ್ for any kind of auto recovery kind of stuff. ಸಡನ್ ಆಗಿ ಡಿಲ್ಟ್ ಆಯ್ತು ಅಂದರೆ ಒಂದು ಪಾಯಿಂಟಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮಲ್ಲಿ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಸ್ಟೋರ್ ಇಟ್ ಎಕ್ಸ್ಪ್ಲಿಸಿಟ್ಲಿ. ಕ್ಲಿಯರ್? ದೆನ್ produces a meaningful and organized information as an output that people can understand and act on it. Ultimate requirement is ನಾನು ಇನ್ಪುಟ್ ಕೊಡ್ತೇನೆ, ಇನ್ಪುಟ್ ಕೊಟ್ಮೇಲೆ ಕಂಪ್ಯೂಟರ್ ಅದನ್ನು ಪ್ರೊಸೆಸ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಬಟ್ ಫೈನಲಿ ಒನ್ ಆರ್ ಅದರ್ ಡೇ ಇಟ್ ಹ್ಯಾಸ್ ಟು ಗಿವ್ ಇಟ್ ಬ್ಯಾಕ್ ಟು ಅಸ್, ರೈಟ್? ಅದು ನಮಗೆ ಕೊಡೋದೇ ಇಲ್ಲ, ನಾವು ಕೊಟ್ಟಿರೋ ಇನ್ಪುಟ್ನ ತಗೊಂಡು ಅದ್ರ ಪಾಡಿಗೆ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅಂದರೆ ವಾಟ್ ಇಸ್ ದ ಯೂಸ್ ಆಫ್ ಕಂಪ್ಯೂಟರ್ ಅಲ್ವಾ. ಕಂಪ್ಯೂಟರ್ ಪರ್ಪಸ್ ನಾವು ಯೂಸ್ ಮಾಡೋದೇನೋ, ನಾವು ನಮಗೆ ಅದರಿಂದ ಯೂಸ್ ಆಗಬೇಕು. ನಾನು ನಿಮಗೆ ಇನ್ಪುಟ್ ಕೊಡ್ತೇನೆ, ನೀವು ನನಗೆ ಔಟ್ಪುಟ್ ಕೊಡಬೇಕು ಪ್ರೊಸೆಸ್ ಮಾಡಿ. ದಟ್ ಇಸ್ ವಾಟ್ ದ ಮೀನಿಂಗ್ ಆಫ್ ಕಂಪ್ಯೂಟರ್. ಸೊ ಇಟ್ ಈಸ್ ಡೂಯಿಂಗ್ ಇಟ್ಸ್ ಟಾಸ್ಕ್. Then key characteristics, of course, speed, accuracy, storage, diligence, automation and versatility. ಇದೆಲ್ಲ ರೆಗ್ಯುಲರ್ ಆಗಿ ಒಂದು ಕಂಪ್ಯೂಟರ್ ಇರೋಂಥ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಸ್ಪೀಡ್, you know, computer motherboard work in a gigahertz, 2.4 gigahertz, so like it is a huge level of frequency, right? So andre it is going to perform a task even though based on the configuration of your computer, parallel ಆಗಿ 5 ಟಾಸ್ಕ್ ನೀವು ಆನ್ ಮಾಡಿದ್ರು ಕೂಡ without affecting any other task performance, it can do the task, right? So ಆ ಥರ
speed carries out the million to billion of operations every single second. million to billion, ಇಲ್ಲಿ ವರ್ಡ್ ಸ್ಪೆಷಲ್ ಆಗಿ ಅರ್ಥ ಮಾಡ್ಕೋಬೇಕು. ಮಿಲಿಯನ್ ಟು ಬಿಲಿಯನ್ ಅಂತ ಹೇಳಿದ್ರೆ ಯಾಕೆ ಹೇಳಿದ್ದಾರೆ? ಕಂಪ್ಯೂಟರ್ ಅಂದ್ರೆ ಒಂದೇ, ಇನ್ ಕೇಸ್ ಕಂಪ್ಯೂಟರ್ ಅಲ್ಲಿ ಒಂದೇ ಟೈಪ್ ಇದ್ದಿದ್ರೆ ಐದರ್ ಬಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ರು, ಮಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ರು. ಮಿಲಿಯನ್ ಟು ಬಿಲಿಯನ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ದೇರ್ ಆರ್ ವೆರೈಟೀಸ್ ಆಫ್ ಕಂಪ್ಯೂಟರ್ಸ್ ಅಂತ ಅರ್ಥ. ಇಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಸಿಂಪಲ್ ಪಾಯಿಂಟ್ ಅಲ್ಲಿ. ಅಕ್ಯುರೇಸಿ ಡೆಲಿವರ್ಸ್ ಅ ಕನ್ಸಿಸ್ಟೆಂಟ್ ಎರರ್ ಫ್ರೀ ರಿಸಲ್ಟ್ ವೆನ್ ದ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಕರೆಕ್ಟ್. ವೆರಿ ಇಂಪಾರ್ಟೆಂಟ್. ನೀವು ಕೊಡ್ತಾರೆ ಇನ್ಪುಟ್ ಕರೆಕ್ಟ್ ಆಗಿರ್ಬೇಕು ಅಲ್ವಾ? ಅದರ ಅರ್ಥ ಏನಂತಂದ್ರೆ ನೀವು ಕೊಟ್ಟಿರೋ ಇನ್ಪುಟ್ ಕರೆಕ್ಟ್ ಆಗಿದ್ದು, ನೀವು ಬರ್ದಿರೋ ಪ್ರೋಗ್ರಾಮ್ ಕರೆಕ್ಟ್ ಆಗಿತ್ತು ಅಂದ್ರೆ ಕಂಪ್ಯೂಟರ್ ವಿಲ್ ನೆವರ್ ಮೇಕ್ ಅ ಮಿಸ್ಟೇಕ್ಸ್. ಕ್ಲಿಯರ್? ಅಂಡ್ ಈ ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದ್ದೇನು, ನಾವು ಕೂಡ ಇನ್ಪುಟ್ ಕರೆಕ್ಟ್ ಆಗಿರಬೇಕು ಅಂಡ್ ಪ್ರೋಗ್ರಾಮ್ ಕರೆಕ್ಟ್ ಆಗಿರಬೇಕು. ಪ್ರೋಗ್ರಾಮ್ ಇಫ್ ನಾಟ್ ಯು, ಯಾರೋ ಒಬ್ಬರು ಡೆವಲಪರ್ ಬರೆದು ಹಾಕಿರ್ತಾನೆ ಪ್ರೋಗ್ರಾಮ್ ಅಲ್ವಾ? ಕಂಪ್ಯೂಟರ್, ಎನಿ ಎಲೆಕ್ಟ್ರಾನಿಕ್ ಮಷಿನ್ ವೆನ್ ಯು ಪರ್ಚೇಸ್ ಇಟ್, ಅದರಲ್ಲಿ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಾದರೂ ಪ್ರೀ ಪ್ರೋಗ್ರಾಮ್ ಮಾಡಿರ್ತಾರೆ. ಇಲ್ಲ ರಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋಂಥ IC ಯಾವುದೇ ಪ್ರೋಗ್ರಾಮ್ ಇರಲ್ಲ. ಇಟ್ ಈಸ್ ಜಸ್ಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದರಲ್ಲಿ ಯಾವುದೇ ರೀತಿ ಪ್ರೋಗ್ರಾಮ್ ಇರಲ್ಲ. ಯಾರೋ ಒಬ್ರು ಪ್ರೋಗ್ರಾಮ್ ಹಾಕಬೇಕಾ, ಇದರ್ ಯು ಆರ್ ಮ್ಯಾನುಫ್ಯಾಕ್ಚರರ್ ಆರ್ ಸಮ್ ಒನ್ ಫ್ರಮ್ ದ ಇಂಟರ್ನೆಟ್, ಸಂಬಡಿ ಹ್ಯಾಸ್ ಟು ಪುಟ್ ದ ಪ್ರೋಗ್ರಾಮ್ ಇನ್ ದ್ಯಾಟ್. ಸೊ ಆ ಪ್ರೋಗ್ರಾಮ್ ಪ್ರಕಾರ ನೀವು ಕೊಟ್ಟಿರೋ ಇನ್ಪುಟ್ ಕರೆಕ್ಟ್ ಆಗಿದ್ರೆ ನಿಮಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬಂದೇ ಬರುತ್ತೆ. ದೆನ್ ಸ್ಟೋರೇಜ್ ರಿಟೇನ್ಸ್ ಹ್ಯೂಜ್ ವ್ಯಾಲ್ಯೂಮ್ ಆಫ್ ಡಾಟಾ ರಿಲೇಬಲಿ ಫಾರ್ ದ ಲೇಟರ್ ರಿಟ್ರೈವಲ್ ಅಂಡ್ ರೀಯೂಸ್. ಅಫ್ಕೋರ್ಸ್ ಕಂಪ್ಯೂಟರ್ ಪರ್ಚೇಸ್ ಮಾಡ್ಬೇಕಾದ್ರೆ ಇದು ಒಂದು ಇಂಪಾರ್ಟೆಂಟ್ ಕಾನ್ಫಿಗರೇಷನ್ ಅಲ್ವಾ? ಎಷ್ಟು DP ಹಾರ್ಡ್ ಡಿಸ್ಕ್ ಬೇಕು? 1 TB ಹಾರ್ಡ್ ಡಿಸ್ಕ್, 500 GB ಹಾರ್ಡ್ ಡಿಸ್ಕ್, 120 GB ಹಾರ್ಡ್ ಡಿಸ್ಕ್. ಅರ್ಥ ಏನಂತಂದರೆ ಎಸ್, ಕಂಪ್ಯೂಟರ್ ಮೋಸ್ಟ್ ಆಫ್ ದ ಟೈಮಲ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಸ್ಟೋರ್ ದ ಡಾಟಾ ಆ್ಯಂಡ್ ರಿಟ್ರೈವ್ ಇಟ್ ಫಾರ್ ಲೇಟರ್ ಯೂಸ್ಗೆ ಅದು ಯೂಸ್ ಆಗಬೇಕು. ಅದಕ್ಕೋಸ್ಕರನೇ ಕಂಪ್ಯೂಟರ್ ಯೂಸ್ ಮಾಡೋದು ಅಲ್ವಾ? ನೆಕ್ಸ್ಟ್ ಡೆಲಿಗೆನ್ಸ್ ಪರ್ಫಾರ್ಮ್ ದ ರಿಪಿಟೇಟಿವ್ ಟಾಸ್ಕ್ ಟೈರ್ಲೆಸ್ಲಿ ವಿತೌಟ್ ಫ್ಯಾಟೇಜ್, ಬೋರ್ಡಮ್ ಆರ್ ಲಾಸ್ ಆಫ್ ಫೋಕಸ್. ಸೊ ಜನರಲಿ ಏನಾಗುತ್ತೆ, ನಮ್ಮ ಹ್ಯೂಮನಿಗೂ ಕಂಪ್ಯೂಟರ್ಗೆ ಇರೋಂಥ ಡಿಫ್ರೆನ್ಸ್ ಇದೆ. ಹ್ಯೂಮನ್ ವರ್ಕ್ ಯಾವಾಗಲೂ ಬರೀ ನಾಲೆಜ್ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ, ಅವ್ನ ಫೀಲಿಂಗ್ಸ್ ಮೇಲೆ, ಅವಳು ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಏನಂತಂದರೆ, ಎಕ್ಸಾಂಪಲ್ ಒಂದು ಪೆನ್ ಇದೆ, ಈ ಪೆನ್ 90 ಡಿಗ್ರಿ ತಿರುಗಿಸ್ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಎಕ್ಸಾಕ್ಟ್ಲಿ ಎವ್ರಿ ಟೈಮ್, ಎವ್ರಿ 1 minute ಯು ಹ್ಯಾವ್ ಟು ರೊಟೇಟ್ ಇಟ್ 90 ಡಿಗ್ರಿ, ಅಗೇನ್ ಬ್ಯಾಕ್ ಟು 0 ಡಿಗ್ರಿ, ಅಗೇನ್ 90 ಡಿಗ್ರಿ ಬ್ಯಾಕ್ ಟು 0 ಡಿಗ್ರಿ. ಓವರ್ ಎ ಪೀರಿಯಡ್ ಏನಾಗುತ್ತೆ, ಈ 90 ಡಿಗ್ರಿ ಇದ್ದಿದ್ದು 95 ಡಿಗ್ರಿ ಆಗೋ ಚಾನ್ಸ್ ಇರುತ್ತೆ, ಇಲ್ಲ 89 ಡಿಗ್ರಿ ಆಗುತ್ತೆ. ಏನಕ್ಕಂದರೆ ಯಾವುದೇ ಒಂದು ಕೆಲಸನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಮಾಡಿದಾಗ ನಮಗೆ ಬೋರ್ ಹೊಡೆಯುತ್ತೆ. ಬಟ್ ಕಂಪ್ಯೂಟರ್ ಆ ಥರ ಅಲ್ಲ. ಒಂದು ಸಲ ನೀವು ಪ್ರೋಗ್ರಾಮ್ ಬರೋದು ಕ್ವಾಲಿಟಿ ಕಾಂಪೊನೆಂಟ್ಸ್ ಯೂಸ್ ಮಾಡಿ, ಹಾರ್ಡ್ವೇರ್ ವೈಸ್ ಯಾವುದೇ ರೀತಿ ಇಶ್ಯೂ ಬರಬಾರ್ದು, ಕ್ವಾಲಿಟಿ ಕಾಂಪೊನೆಂಟ್ಸ್ ಯೂಸ್ ಮಾಡಿ ಪವರ್ ಸಪ್ಲೈ ಎಲ್ಲ ಕರೆಕ್ಟಾಗಿ ಕೊಟ್ಟರೆ, ಈವನ್ 1 lakh or 2 lakh or infinite time it can do the same task without any kind of boring. That is called as a diligency. Then automation and versatility. Automation executes the complete task on its own once a program has been started. Of course, ನೀವು ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ನೀವು ಸ್ಟಾರ್ಟ್ ಮಾಡಿಬಿಟ್ರೆ, ಎಕ್ಸಾಂಪಲ್ ಒಂದು ಲೈಕ್ ಒಂದು ವಿಂಡೋಸ್ ಮೀಡಿಯಾ ಪ್ಲೇಯರಲ್ಲಿ ಒಂದು ಸಾಂಗ್ ಪ್ಲೇ ಮಾಡ್ತೀರಾ, ಓಕೆನಾ? ಆ ಸಾಂಗ್ ಪ್ಲೇ ಮಾಡಿ ರಿಪೀಟ್ ಅಂತ ಇಟ್ಬಿಡ್ತೀರಾ ಅಂತ ಅನ್ಕೊಳ್ಳಿ. ನೀವು ಕಂಪ್ಯೂಟರ್ ಆಫ್ ಮಾಡೋ ತನಕ ಅದ್ರ ಕೆಲಸ ಅದು ಮಾಡ್ತಾನೆ ಇರುತ್ತೆ. ಆಟೋಮೇಷನ್ ಇದು ಬಂದ್ಬಿಟ್ಟು ಜನರಲ್ ಕಂಪ್ಯೂಟರ್ ಮಾತಾಡ್ತಾ ಇರೋದು. ಇಂಡಸ್ಟ್ರಿಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇದೆ. ಸೊ ಎಸ್ಪೆಷಲಿ ಮದರ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ನೋಡಿದ್ರೆ, ನೀವೇನಾದರೂ ಒಂದು ಡಿಸೈನ್ ಕೊಟ್ಟರೆ ಅದೇ ಕಾಂಪೊನೆಂಟ್ನ, ಅದೇ ಮದರ್ ಬೋರ್ಡ್ನ ರೆಡಿ ಮಾಡಿ, ಅದರಲ್ಲಿ ಕಾಂಪೊನೆಂಟ್ನ ಪ್ಲೇಸ್ ಮಾಡಿ, ಅದನ್ನು ಟೆಸ್ಟ್ ಮಾಡಿ ಫೈನಲ್ ಔಟ್ಪುಟ್ ನಿಮಗೆ ಕೊಡುತ್ತೆ. ಅಂದರೆ ಇನ್ಪುಟ್ ಕೊಡೋದು ಮಾತ್ರ ನಿಮ್ಮ ಕೆಲಸ. ಒನ್ಸ್ ಪ್ರೋಗ್ರಾಮ್ ಇನ್ಪುಟ್ ಕೊಟ್ಟು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮಿಕ್ಕಿರೋ ಎಲ್ಲ ಕೆಲಸ ಅದೇ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆಟೋಮೇಷನ್. ದೆನ್ ವರ್ಸ್ಟಾಲಿಟಿ powers the education, business, science, communication and entertainment, like it is all about application. Versatility level, like versatile applications ಗೆ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಇದರಿಂದ ಇದು ಎಲ್ಲ ಸೆಕ್ಟರ್ಗೂ ಬೆನಿಫಿಟ್ ಆಗೇ ಆಗುತ್ತೆ. ದಟ್ ಈಸ್ ದ ಬೇಸಿಕ್ಸ್ ಆಫ್ ಫಸ್ಟ್ ಲೆವೆಲ್. ದೆನ್ ಫಂಕ್ಷನಲ್ ಕಾಂಪೊನೆಂಟ್ ಆಫ್ ಅ ಕಂಪ್ಯೂಟರ್. ಒಂದು ಕಂಪ್ಯೂಟರ್ದು ಫಂಕ್ಷನಲ್ ಕಾಂಪೊನೆಂಟ್ಸ್ ಯಾವುದು? ಫಸ್ಟ್ ಈಸ್ ಇನ್ಪುಟ್ ಯೂನಿಟ್. ಅಫ್ಕೋರ್ಸ್ ನಾನು ಹೇಳಿದ್ನಲ್ವಾ, ಕಂಪ್ಯೂಟರ್ ಈಸ್ ಅ ಡಿವೈಸ್ ವಿಚ್ ಎಕ್ಸ್ಪೆಕ್ಟಿಂಗ್ ಸಮ್ ಇನ್ಪುಟ್ ಫ್ರಮ್ ಯುವರ್ ಎಂಡ್. ಇನ್ಪುಟ್ ಡಿವೈಸ್, CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದೆನ್ ಮೆಮೊರೀಸ್ ಆ್ಯಂಡ್ ಸ್ಟೋರೇಜ್ ಯೂನಿಟ್, ಫಾಲೋಡ್ ಬೈ ಫೈನಲಿ ಔಟ್ಪುಟ್ ಯೂನಿಟ್. ಓಕೆನಾ? ಸೊ ಡೆಫಿನೆಟ್ಲಿ ಇನ್ಪುಟ್ ಯೂನಿಟ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಅಂದರೆ ಇನ್ಪುಟ್ ಕೊಡೋ ವೇ, ಡಾಟಾ ನೀವು ಕೊಡ್ತೀರಾ, ಒಂದು ಕಂಪ್ಯೂಟರ್ಗೆ ಡಾಟಾ ನೀವು ಕೊಡ್ತೀರಾ. ಈಗ ಎಕ್ಸಾಂಪಲ್, ಈ ಪರ್ಟಿಕ್ಯುಲರ್ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಈ ವಿಡಿಯೋದಕ್ಕೆ ಕ್ಯಾಮ್ರಾ ಈಸ್ ಎಕ್ಸ್ಪೆಕ್ಟಿಂಗ್ ಮೈ ಅವೈಲೇಬಿಲಿಟಿ ಆರ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರೀನ್ ಅವೈಲೇಬಿಲಿಟಿ ಆಸ್ ಅ ಇನ್ಪುಟ್. ಆ ಕ್ಯಾಮ್ರಾ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ಇನ್ಪುಟ್ನ ಕನ್ವರ್ಟ್ ಮಾಡಿ ಡಿಜಿಟಲೈಸ್ ಆಗಿ ಸ್ಟೋರ್ ಮಾಡುತ್ತೆ. ಇದು ಒಂದು ಸಿಂಪಲ್ ಮಿನಿ ಕಂಪ್ಯೂಟರ್ ಅಂತಲೇ ಅನ್ಕೋಬೋದು ನೀವು. ಓಕೆನಾ? ಸೊ ಇನ್ಪುಟ್ ಯೂನಿಟ್ ಈಸ್ ರೆಸ್ಪಾನ್ಸಿಬಲ್ ಎಸ್ಪೆಷಲಿ ಟು ಕಲೆಕ್ಟ್ ದ ಫಿಸಿಕಲ್ ಇನ್ಪುಟ್ ಫ್ರಮ್ ದ ಯೂಸರ್. Physical input means maybe pressing the button in the keyboard or maybe scanning one document
Document is physical document. You are using a scanner to scan it. Then it may be voice, mic. So whatever thing I am using, right, mic. Even receiving the value from the electronic device, converting that into electronic digital data. ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ, ಯೂಸರ್ ಕಡೆಯಿಂದ ಇನ್ಪುಟ್ನ ರಿಸೀವ್ ಮಾಡಿಕೊಂಡು ರಾ ಡಾಟಾ ಇನ್ಪುಟ್ ರಿಸೀವ್ ಮಾಡಿಕೊಂಡು ಅದನ್ನು ಎಲೆಕ್ಟ್ರಾನಿಕ್ ಡಾಟಾ ಕನ್ವರ್ಟ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಸಪ್ಲೈ ದಟ್ ಪರ್ಟಿಕ್ಯುಲರ್ ಇನ್ಪುಟ್ ಟು ದ ಪ್ರೊಸೆಸರ್. ಓಕೆ, ನೆಕ್ಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ವಾಟ್ ಎಕ್ಸಾಕ್ಟ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಈಸ್ ಡೂಯಿಂಗ್, ನಾವು ಬರೆದಿರೋ ಪ್ರೋಗ್ರಾಮ್, ಇಟ್ ಮೇ ಬಿ ಸ್ಪೆಸಿಫಿಕ್ ಟು ಅ ಪ್ರೋಗ್ರಾಮ್, ಇಟ್ ಮೇ ಬಿ ಓ ಎಸ್, ಎನಿಥಿಂಗ್. ನಾವು ಬರ್ತಿರೋ ಪ್ರೋಗ್ರಾಮ್ ಪ್ರಕಾರ ಬಂದಿರೋ ಇನ್ಪುಟ್ನ ರಿಸೀವ್ ಮಾಡಿಕೊಂಡು ಅದನ್ನು ಪ್ರೊಸೆಸ್ ಮಾಡುತ್ತೆ. ಓಕೆ, ಪ್ರೊಸೆಸ್ ಮಾಡೋದಾದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟು, ಕಂಟ್ರೋಲ್ ಯೂನಿಟು, ಲೈಕ್ multiple stages of processing will be happening based on the program that we written. Okay, and same CPU also is responsible for sending that input to the memory unit. Adana memory unit ge kalsutte. Memory unit of course, as the name indicates, memory and storage is especially for storing data. So now ಕಳಿಸಿರೋ ಇನ್ಪುಟ್ ಕರೆಕ್ಟ್ ಪರ್ಟಿಕ್ಯುಲರ್ ಈಗ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲೂ ಸ್ಟೋರ್ ಆಗುತ್ತೆ. ಎಕ್ಸಾಂಪಲ್ ನೀವು ಒಂದು ಪ್ರೋಗ್ರಾಮ್ ಬರ್ತಿರ್ತೀರ, ಆ ಪ್ರೋಗ್ರಾಮ್ ನಿಮಗೆ ಎಕ್ಸಾಕ್ಟ್ಲಿ ಹೋಗಿ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ಕಾಲ್ಡ್ ಆಸ್ ದ ಮೈ ಡಾಟಾ ಅನ್ನೋ ಒಂದು ಫೋಲ್ಡರಲ್ಲಿ ಸೇವ್ ಆಗಬೇಕು ಅಂತ ಅನ್ಕೊಂತೀರಾ. Okay, so example I am like now if you consider any Python program, on Python program ಅಂತಾನೆ ಕನ್ಸಿಡರ್ ಮಾಡಿ. Python program ಬರ್ದಿರ್ತೀರಾ, ಪರ್ಸನ್ ಫೇಸ್ ನ ರೆಕಗ್ನೈಸ್ ಮಾಡಿ ಆ ಪರ್ಟಿಕ್ಯುಲರ್ ಫೇಸ್ ರೆಕಗ್ನೈಸ್ ಮಾಡಿ ಅದರದ್ದು ಆ ಪರ್ಟಿಕ್ಯುಲರ್ ಪರ್ಸನ್ ಎಮೋಷನ್, ಫೇಸ್ ರೆಕಗ್ನೇಷನ್, ಫೇಸ್ ಎಮೋಷನ್ ರೆಕಗ್ನೇಷನ್, ಅದನ್ನ ಅದು ಮೈ ಡಾಟಾ ಅನ್ನಂತ ಒಂದು ಫೋಲ್ಡರಲ್ಲಿ ಎಕ್ಸೆಲ್ ಶೀಟಲ್ಲಿ ಸೇವ್ ಮಾಡಬೇಕು ಅಂತ ಪ್ರೋಗ್ರಾಮ್ ಬರ್ದಿರ್ತೀರಾ. ಸೊ ಇಲ್ಲಿ ಏನಾಗ್ತಿದೆ, ಈ ಎಂಟೈರ್ ಪ್ರೊಸೆಸ್ ಅಲ್ಲಿ ಕ್ಯಾಮ್ರಾ, ಲ್ಯಾಪ್ಟಾಪ್ ಕ್ಯಾಮ್ರಾ ಅಂತಾಗಲಿ, ವೆಬ್ ಕ್ಯಾಮ್ರಾ ಅಂತಾಗಲಿ, ಮೊಬೈಲ್ ಕ್ಯಾಮ್ರಾ ಅಂತೇಳಿ ಫೈನಲಿ capturing the person photo, that is done by the camera is input device. Then ಏನು ಕ್ಯಾಮ್ರಾ ಏನು ಮಾಡ್ತದೆ, ಪರ್ಸನ್ ಫೋಟೋನ ಕನ್ವರ್ಟ್ ಮಾಡಿ ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಇಟ್ ಇಸ್ ಗೋಯಿಂಗ್ ಟು ಸಪ್ಲೈ ಟು ದ ಪ್ರೋಗ್ರಾಮಿಗೆ ಸಪ್ಲೈ ಮಾಡ್ತಾ ಇದೆ. ಪ್ರೋಗ್ರಾಮ್ ಏನು ಮಾಡುತ್ತೆ, ಅಫ್ಕೋರ್ಸ್ ನಾವು ಬರ್ದಿರೋ ಪ್ರೋಗ್ರಾಮ್ ಪ್ರಕಾರ, ಅಲ್ಗಾರಿಥಮ್ ಪ್ರಕಾರ ಇಟ್ ಇಸ್ ಗೋಯಿಂಗ್ ಟು ಫೈಂಡ್ ಔಟ್ ದ ಎಮೋಷನ್ಸ್. ದಟ್ ಇಸ್ ಅಗೇನ್ ದ AIML ಕಾನ್ಸೆಪ್ಟ್. ಪ್ರೋಗ್ರಾಮ್ ಮೀನ್ಸ್ ಇಟ್ ಮೈ ಬಿ ಸಿಂಪಲ್ ಪ್ರೋಗ್ರಾಮ್, ಇಟ್ ಮೇ ಬಿ ಅಡ್ವಾನ್ಸ್ ಪ್ರೋಗ್ರಾಮ್, ಇಟ್ ಮೇ ಬಿ ಇಂಟರ್ಮೀಡಿಯೇಟ್ ಪ್ರೋಗ್ರಾಮ್, ಎನಿಥಿಂಗ್. ಫೈನಲಿ ಪ್ರೋಗ್ರಾಮ್ ಏನು ಮಾಡ್ತಾ ಇದೆ, ಇಟ್ಸ್ ಡೂಯಿಂಗ್ ಇಟ್ಸ್ ಟಾಸ್ಕ್. ಆ ಪರ್ಟಿಕ್ಯುಲರ್ ಫೇಸ್ನ ರೆಕಗ್ನೈಸ್ ಮಾಡಿ ಸ್ಮೈಲ್ ಮಾಡ್ತಾ ಇದ್ದಾನೋ, ಆ್ಯಂಗ್ರಿ ಆಗಿದ್ದಾನೋ, ವೆದರ್ ಈಸ್ ಅ ಸ್ಯಾಡ್, ಅದೆಲ್ಲ ಇನ್ಫಾರ್ಮೇಷನ್ ತಗೊಂಡು ಫೈನಲ್ ಆಗಿ ಅದು ಒಂದು ರಿಸಲ್ಟ್ ಒಬ್ಟೈನ್ ಮಾಡುತ್ತೆ. ಅದಾದಮೇಲೆ ಅದೇ ಪ್ರೋಗ್ರಾಮಲ್ಲಿರೋಂಥ ಒನ್ ಮೋರ್ ಸ್ಮಾಲ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್ ಈಸ್ ಪುಷಿಂಗ್ ಹಿಸ್ ಇನ್ಫಾರ್ಮೇಷನ್ ಟು ದ ಹಾರ್ಡ್ ಡಿಸ್ಕ್. ಆ್ಯಂಡ್ ಹಾರ್ಡ್ ಡಿಸ್ಕ್ ಏನು ಮಾಡುತ್ತೆ, ಆ ಹಾರ್ಡ್ ಡಿಸ್ಕ್ ಪುಷ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಪರ್ಟಿಕ್ಯುಲರ್ ಫೈಲಿಂದ ಹಾರ್ಡ್ ಡಿಸ್ಕ್, ಆ ಪರ್ಟಿಕ್ಯುಲರ್ ಫೈಲ್ಗೆ ಪುಷ್ ಮಾಡೋದಕ್ಕಿಂತ ಮುಂಚೆ ಫೈಲ್ನ ಓಪನ್ ಮಾಡುತ್ತೆ. ಇನ್ ಕೇಸ್ ಫೈಲ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡುತ್ತೆ. ನಾವು ಬರೆದಿರೋ ಪ್ರೋಗ್ರಾಮ್ ಸ್ಟ್ರಾಟಜಿ ಪ್ರಕಾರ ಫೈಲ್ನ ಕ್ರಿಯೇಟ್ ಮಾಡಿ ಆ ಪರ್ಟಿಕ್ಯುಲರ್ ಯೂಸರ್ ಡೀಟೇಲ್ಸ್ನ ಫೈಲಲ್ಲಿ ಸ್ಟೋರ್ ಮಾಡಿದ್ಮೇಲೆ ಫೈಲ್ ಲಿಂಕ್ನ ಕ್ಲೋಸ್ ಮಾಡಿ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಮೇನ್ ಪ್ರೋಗ್ರಾಮ್ ಆ್ಯಂಡ್ ಇಟ್ ವಿಲ್ ಟೆಲ್ ದಟ್ ಒನ್ ಬೇಸ್ಡ್ ಆನ್ ದ ಲೈಕ್ ಸ್ಟೇಟ್ಮೆಂಟ್ ನೀವು ಬರೆದಿರೋ ಪ್ರಕಾರ emotion is stored successfully. This entire process is happening, right? It is because of all these things. And last one is output unit. ಈಗ ನಾವು ಬರ್ದಿರೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಫೇಸ್ ರೆಕಗ್ನಿಷನ್ ಅಂತ ಏನು ಹೇಳಿದ್ನಲ್ಲ, ಫೇಸ್ ಎಮೋಷನ್ ರೆಕಗ್ನಿಷನ್ ಅಲ್ಲಿ. ಸೊ ವೆದರ್ ಐ ಆಮ್ ಸ್ಯಾಡ್, ವೆದರ್ ಐ ಆಮ್ ಹ್ಯಾಪಿ, ವೆದರ್ ಐ ಆಮ್ ಲೈಕ್ ಆಂಗ್ರಿ, ಇನ್ಫಾರ್ಮೇಷನ್ ಕ್ಯಾಪ್ಚರ್ ಆಯಿತು, ಪ್ರೊಸೆಸ್ ಆಯಿತು, ಐಡೆಂಟಿಫೈ ಆಯಿತು, ಮೆಮೊರಿಯಲ್ಲಿ ಸ್ಟೋರ್ ಕೂಡ ಆಯಿತು. ಬಟ್ ಫೈನಲಿ ಯೂಸರ್ಗೆ ಇನ್ ಕೇಸ್ ಏನಾದ್ರು ನಾವು ಅದನ್ನು ರೆಸ್ಪಾನ್ಸ್ ತೋರಿಸ್ಬೇಕು ಅಂತಂದರೆ we need some output devices. Maybe like Excel sheet na print ಮಾಡಿ ಕೊಡಬಹುದು through printer, or maybe we can display that on the serial monitor or monitor ಮೇಲ್ಗಡೆ ಡಿಸ್ಪ್ಲೇ ಮಾಡಬಹುದು, right? All these things are called the output unit. ಅಂದ್ರೆ finally providing the output to the user, output ಕೊಡೋದು. Okay, then CPU. So brain of the computer, the main brain of the computer, ನಿಮ್ಮ like CPU ಅಲ್ಲಿ ಎಲ್ಲ ಪ್ರೊಸೆಸಿಂಗ್ ಆಗೋದು ಥ್ರೂ CPU itself. That is central processing unit. Okay, so in CPU we have a major components like ALU, control unit, register and cache. Okay, ALU arithmetic logic unit, name ಅಲ್ಲೇ ಇದೆ. Okay, arithmetic logic unit, any arithmetic functions or logical functions, arithmetic like a subtraction, multiplication, division, all those modulus, anything you take, that is done by the arithmetic unit. Logical unit is comparing or like lesser than, greater than, or whether event 1 is equal to event 2, string 1 equal to string 2. All this information will be, all these tasks will be done by the ALU unit, and or greater than, all those stuff. Okay, then control unit. What is the use of control unit?
fetches the instructions from the memory and decodes their meaning and directs every other unit on what do next. ಅಂದರೆ ಮೆಮೊರಿಯಿಂದ ಬಂದಿರೋಂಥ ಇನ್ಸ್ಟ್ರಕ್ಷನ್ನ ಡಿಕೋಡ್ ಮಾಡುತ್ತೆ. ಯಾಕಂದರೆ ಇನ್ಸ್ಟ್ರಕ್ಷನ್ ವಿಲ್ ನಾಟ್ ಬಿ ಸೇವ್ ಡೈರೆಕ್ಟ್ಲಿ. ನೀವು ಕೊಟ್ಟಿರೋ ಲ್ಯಾಂಗ್ವೇಜ್ ಪ್ರಕಾರ ಶೇರ್ ಆಗಲ್ಲ, ಮಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಶೇರ್ ಆಗಿರುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದ OS ಆರ್ಕಿಟೆಕ್ಚರ್ ಇನ್ಸ್ಟ್ರಕ್ಷನ್ ವಿಲ್ ಬಿ ಸ್ಟೋರ್ಡ್ ಇನ್ ಅ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ಬಂದಿರೋ ಲೈಕ್ ಮೆಮೊರಿ ಯೂನಿಟಿಂದ ಬಂದಿರೋಂಥ ಇನ್ಸ್ಟ್ರಕ್ಷನ್ನು ಅದನ್ನು ಡಿಕೋಡ್ ಮಾಡಿ, ಎಕ್ಸಾಂಪಲ್ ಮೆಮೊರಿಯಿಂದ ಫೈಲ್ನ ಪ್ರಿಂಟ್ ಮಾಡು ಅಂತ ಬರುತ್ತೆ ಇನ್ಸ್ಟ್ರಕ್ಷನ್. ಪ್ರಿಂಟ್ ದಿಸ್ ಪರ್ಟಿಕ್ಯುಲರ್ ಫೈಲ್ ಅಂತ ಫೈಲ್ ನೇಮ್ ಮೆನ್ಷನ್ ಆಗಿರುತ್ತೆ. ಈ ಪ್ರಿಂಟ್ ದಿಸ್ ಪರ್ಟಿಕ್ಯುಲರ್ ಫೈಲ್ ನೇಮ್ ಮೆನ್ಷನ್ ಆಗಿರಲ್ಲ. ಈ ಪರ್ಟಿಕ್ಯುಲರ್ ಫೈಲ್ನ ಡೈರೆಕ್ಟಾಗಿ ಪ್ರಿಂಟರ್ ರೀಡ್ ಮಾಡೋಕ್ಕೆ ಬರಲ್ಲ. Printer will not have a capacity to directly access the memory and do the task. Printer has a capacity of printing the paper and memory unit has a capacity of storing the data. But ಇವೆರಡರ ನಡುವೆ ಒಂದು ಪ್ರೊಸೆಸರ್ ಇದ್ದೇ ಇರುತ್ತೆ. ಆ ಪ್ರೊಸೆಸರಲ್ಲಿ ಎಸ್ಪೆಷಲಿ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಇಲ್ಲಿರೋಂಥ ಇನ್ಫಾರ್ಮೇಷನ್ ರೀಡ್ ಮಾಡಿ ಅದರಲ್ಲಿ ಏನು ಟಾಸ್ಕ್ ಕೊಟ್ಟಿದ್ದೀವಿ, ನಾವು ಏನು ಟಾಸ್ಕ್ ಬರೆದಿದ್ದೀವಿ, ಆ ಟಾಸ್ಕ್ನ ಡಿಕೋಡ್ ಮಾಡಿ ಯಾವ ಡಿವೈಸ್ನ ಅದು ಡ್ರೈವ್ ಮಾಡಬೇಕು ನೀವು ನೆಕ್ಸ್ಟ್ ಅದನ್ನು ಸಪ್ಲೈ ಮಾಡುತ್ತೆ ಇನ್ಫಾರ್ಮೇಷನ್. Then register, extremely fast tiny storage locations built directly into the CPU that hold data currently being processed. Andre especially temporary data, very fast and temporary data. ಅಂದರೆ ಇವಾಗ ಲೈಕ್ ಮೆಮೊರಿಯಿಂದ ಡಾಟಾ ರಿಸೀವ್ ಮಾಡ್ಕೊಂಡ ತಕ್ಷಣ ನಾವು ಪ್ರತಿಯೊಂದು ಲೈನ್ ಬೈ ಲೈನ್ ಮೆಮೊರಿಯಿಂದ ರೀಡ್ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಜನರಲಿ ಒಂದು ಸೆಟ್ ಆಫ್ ಡಾಟಾ ತಗೊಳ್ತೇವೆ. ಡಾಟಾ ಅಲ್ಲಿಂದ ಪ್ರೋಗ್ರಾಮ್ ಫೈಲ್ನ ತೊಗೊಂಡು ಮೇಲ್ಗಡೆ ಅದನ್ನು ಏರಲ್ಲಿ ಬಿಡ್ಲಿಕ್ಕಾಗಲ್ಲ. ದೇರ್ ಇಸ್ ನೋ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಸ್ಟೋರಿಂಗ್ ಇನ್ ಏರ್. ಈಗ ಕ್ಲೌಡ್ ಸ್ಟೋರೇಜ್ ಅಂತ ಹೇಳ್ತೇವೆ. ಕ್ಲೌಡ್ ಸ್ಟೋರೇಜ್ ಅಂದರೆ ನಿಜವಾದ ಮೋಡದಲ್ಲಿ ಹೋಗಿ ಏನು ಡಾಟಾ ಸ್ಟೋರ್ ಆಗಲ್ಲ. ಥ್ರೂ ಕ್ಲೌಡ್ ಅಂದರೆ ಥ್ರೂ ಏರ್ ವಿ ಆರ್ ಕನೆಕ್ಟಿಂಗ್ ಟು ಸಮ್ ಅದರ್ ಹಾರ್ಡ್ ಡಿಸ್ಕ್. ಒನ್ ಮೋರ್ ಡಾಟಾ ಸೆಂಟರ್ ಕನೆಕ್ಟ್ ಆಗಿ ಅಲ್ಲಿ ಡಾಟಾ ಯಾವತ್ತಿಗೂ ರಿಯಲ್ ಆಗಿ ಹಾರ್ಡ್ವೇರಲ್ಲೇ ಸ್ಟೋರ್ ಆಗೋದು. ಡಾಟಾ ಕ್ಯಾನಾಟ್ ಬಿ ಸ್ಟೋರ್ಡ್ ಇನ್ ದ ಕ್ಲೌಡ್ ಆರ್ ಇನ್ ವರ್ಚುವಲ್ ಸಿನಾರಿಯೋದಲ್ಲಿ ಡಾಟಾ ಸ್ಟೋರ್ ಆಗಲ್ಲ. ಡಾಟಾ ಯಾವತ್ತಿಗೂ ರಿಯಲ್ ಹಾರ್ಡ್ವೇರಲ್ಲೇ ಸ್ಟೋರ್ ಆಗೋದು. ಓಕೆನಾ? ಸೊ ವಾಟ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಲೈಕ್ ರೆಜಿಸ್ಟರ್. ಸೊ ಏನಾಗುತ್ತೆ ಅಂದರೆ ರೆಜಿಸ್ಟರ್ ನೀವು ತೊಗೊಂಡ್ಮೇಲ್ಗಡೆ ಈಗ ಮೆಮೊರಿಯಿಂದ ಡಾಟಾ ರಿಸೀವ್ ಮಾಡ್ಕೊಂಡ್ಮೇಲ್ಗಡೆ ಆ ಮೆಮೊರಿಯಿಂದ ರಿಸೀವ್ ಆಗಿರೋಂಥ ಡಾಟಾ ಎಲ್ಲೋ ಒಂದು ಕಡೆ ಒಂದು ಪರ್ಟಿಕ್ಯುಲರ್ ಫೈಲ್ ರೀಡ್ ಮಾಡಿದರೆ ಆ ಫೈಲ್ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಬೇಕು ಟೆಂಪ್ರವರಿಲಿ. ಇಫ್ ನಾಟ್, ಎಕ್ಸಾಂಪಲ್ ಸಮ್ಟೈಮ್ಸ್ ನೀವು ಪ್ರೋಗ್ರಾಮ್ ಬರಿತಾ ಇರ್ತೀರ, ಪ್ರೋಗ್ರಾಮ್ ಬರಿಬೇಕಾದ್ರೆ ವೇರಿಯೇಬಲ್ಸಲ್ಲಿ ಲೈಕ್ ಯೂಸರ್ ಇನ್ಪುಟ್ ತೊಗೊಳ್ತೀರಾ, ಎಂಟರ್ ಯುವರ್ ನೇಮ್. ಈಗ ಈ ಎಂಟರ್ ಯುವರ್ ನೇಮ್ ಅನ್ನೋದು ಮೇ ಬಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ ಪ್ರೋಗ್ರಾಮ್, ಬಟ್ ವಾಟ್ ಯೂಸರ್ ಈಸ್ ಗೋಯಿಂಗ್ ಟು ಎಂಟರ್ ವೇರ್ ದಟ್ ಸಪೋಸ್ ಟು ಸ್ಟೋರ್, ದಟ್ ಈಸ್ ಗೋಯಿಂಗ್ ಟು ಸ್ಟೋರ್ ಇನ್ ದ ರೆಜಿಸ್ಟರ್. ನಾಟ್ ಓನ್ಲಿ ದ್ಯಾಟ್, ಈಗ ನೀವು ರೀಸೆಂಟಾಗಿ ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಲೈಕ್ ಲ್ಯಾಪ್ಟಾಪ್ಗಳಲ್ಲಿ ನೋಡಿರ್ತೀರ, ರೀಸೆಂಟ್ಲಿ ಓಪನ್ಡ್ ಅಂತ ಇರುತ್ತೆ. ರೀಸೆಂಟಾಗಿ ಓಪನ್ ಆಗಿರೋ ಎಲ್ಲ ಲಿಸ್ಟು ಅಲ್ಲಿ ತೋರಿಸ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ರಿಜಿಸ್ಟರ್ಸ್ ಸ್ಟೋರ್ ಆಗುತ್ತೆ. ಎಸ್ಪೆಷಲಿ whenever OS is running or whenever program is running, any kind of data that is generated that will be stored in register. And cache memory ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. That is L1, L2, L3 cache, high speed memory sitting between the register and RAM that keeps frequently used data close at the hand. ಓಕೆ, ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಲೈಕ್ ಕ್ಯಾಶೆ ಮೆಮೊರಿ ರೈಟ್. ತುಂಬ ಸಲ ಏನಾದರೂ ವೆಬ್ಸೈಟ್ ನೀವು ಓಪನ್ ಮಾಡಿರ್ತೀರಾ, ಹಿಸ್ಟ್ರಿ ಎಲ್ಲಿ ಸೇವ್ ಆಗಿರುತ್ತೆ? ಕ್ಯಾಶೆ ಸ್ಟೋರ್ ಆಗಿರುತ್ತೆ. ನೀವು ಕ್ಯಾಶೆ ಕ್ಲಿಯರ್ ಮಾಡಿದ ತಕ್ಷಣ ಹಿಸ್ಟ್ರಿ ಡಾಟಾ ಇನ್ಫಾರ್ಮೇಷನ್ ಕ್ಲಿಯರ್ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಪ್ರೋಗ್ರಾಮ್ ಸ್ಲೋ ಆಗಿರುತ್ತೆ, ಕೆಲವೊಂದ್ಸಲ ಲ್ಯಾಪ್ಟಾಪ್ ಸ್ಲೋ ಆಗಿರುತ್ತೆ. ಎಲ್ಲ ಪರ್ಟಿಕ್ಯುಲರ್ ಫೋಲ್ಡರ್ ನೀವು ಓಪನ್ ಮಾಡಿದಕ್ಕೂ ಟೆಂಪರರಿ ಫೋಲ್ಡರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಸ್ಟೋರ್ ಆಗ್ತಾ ಇರುತ್ತೆ. ಜನರಲಿ ಟೆಂಪ್ ಅಂತ ಫೋಲ್ಡರ್ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಆ ಇನ್ಫಾರ್ಮೇಷನ್ ನೀವು ಹಾಗೆ ಬಿಟ್ಟರೆ ಏನಾಗುತ್ತೆ, ಲ್ಯಾಪ್ಟಾಪ್ ಸ್ಲೋ ಆಗೋ ಚಾನ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಕ್ಯಾಶೆ ಮೆಮೊರಿನ ಕ್ಲಿಯರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ಲ್ಯಾಪ್ಟಾಪು ಪ್ರೊಸೆಸಿಂಗ್ ಸ್ಪೀಡ್ ಆಗೋ ಚಾನ್ಸ್ ಇರುತ್ತೆ. ಅಂಡರ್ಸ್ಟುಡ್? ಕ್ಯಾಶೆ ಮೆಮೊರಿ ಇಸ್ ಆಲ್ ಅಬೌಟ್ ಟೆಂಪರರಿ ಡಾಟಾ. ಓಕೆ, ದೆನ್ ದ ಇನ್ಸ್ಟ್ರಕ್ಷನ್ ಸೈಕಲ್. ಒಂದು ಇನ್ಸ್ಟ್ರಕ್ಷನ್ನ ನೀವು ಏನಾದರೂ ಲೈಕ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಜನರಲಿ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ? ಫಸ್ಟ್ ಈಸ್ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್, ಸ್ಟೋರ್ ಆ್ಯಂಡ್ ದಿಸ್ 4 information. Fetch. The control unit retrieves the next instruction from the main memory. Memory the next instruction ಇರುತ್ತೆ, ಆ ಇನ್ಸ್ಟ್ರಕ್ಷನ್ ಫಸ್ಟ್ ಫೆಚ್ ಮಾಡುತ್ತೆ. ಆ ಫೆಚ್ ಮಾಡಿರೋ ಇನ್ಸ್ಟ್ರಕ್ಷನ್ ಡಿಕೋಡ್ ಮಾಡೋದು. ದ ಇನ್ಸ್ಟ್ರಕ್ಷನ್ ಈಸ್ ಇಂಟರ್ಪ್ರಿಟೆಡ್ ಟು ಡಿಟರ್ಮೈನ್ ವಾಟ್ ಆಪರೇಷನ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಬೈ ದ ಕಂಟ್ರೋಲ್ ಯೂನಿಟ್. ಅದು ಡಿಕೋಡ್ ಆಗುತ್ತೆ ಎಕ್ಸಾಕ್ಟ್ಲಿ ಏನು ಮಾಡ್ಬೇಕು ನೆಕ್ಸ್ಟ್ ಅನ್ನೋದನ್ನು. ದೆನ್ ಎಕ್ಸಿಕ್ಯೂಟ್. ALU ಆರ್ ರಿಲೆವೆಂಟ್ ಯೂನಿಟ್ ಆಕ್ಚುಲಿ ಪರ್ಫಾರ್ಮ್ ದ ರಿಕ್ವೆಸ್ಟೆಡ್ ಆಪರೇಷನ್. ಸೊ ALU ಯೂನಿಟ್ ಅಂತ ಆಗಲಿ, ನೀವು ಯಾವುದು ಲೈಕ್ ಪರ್ಟಿಕ್ಯುಲರ್ ಟಾಸ್ಕ್ ಮೇಲೆ ಡಿಪೆಂಡು. ಸೊ ಆ ಪರ್ಟಿಕ್ಯುಲರ್ ಯೂನಿಟ್ ಮಾಡುತ್ತೆ, ಏನು ಟಾಸ್ಕ್ ಮಾಡಬೇಕು ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. FDES ನೆನಪಿಟ್ಕೊಂಬಿಡಿ, FDES, ಫೆಚ್, ಡಿಕೋಡ್,
execute, and store. FDES. These four are the operations. Okay, execute and store, write back, store or write back. That is especially with respect to the hardware. Okay, hard disk, sorry. Then working of a computer IPO cycle, input, processing, output. Okay, so generally data or instructions that is given by the user through the input device, and input device is going to send the information to the processing unit, and processing unit is going to process it, and it is going to send the information to the output as well as sometime to the storage also. Output as well as sometime to the storage. So example, a student enter the marks on the keyboard. So data student marks ಬಂದ್ಬಿಟ್ಟು data. Student ಏನೋ data input ಮಾಡಬೇಕಾದ್ರೆ either maybe nowadays we have a text to speech conversion, sorry, speech to text conversion ಹೇಳ್ತೀವಲ್ಲ, ಅದನ್ನ ಕನ್ವರ್ಟ್ ಮಾಡುತ್ತೆ ಕೆಲವೊಂದು ಸಾಫ್ಟ್ವೇರ್ಸ್. either he has to enter to the voice or he has to enter through the keyboard. Data is all about student marks. Entering media is required, right? That is through the keyboard. Then the keyboard sends the data to the CPU. Of course, that is ultimately the receiver. Okay, CPU calculates the total and percentage. That is nothing but processing our program, and the monitor displays the result na monitor display ಮಾಡ್ತೇವೆ. The result file is saved to the disk. Okay, that is all about the storage. But remember one thing, output device storage ಗೆ ಯಾವತ್ತೂ ಡಾಟಾ ಕಳಿಸಲ್ಲ. Globally, of course, data like it is based on the program that we written. ಕೆಲವೊಂದು ಪ್ರೋಗ್ರಾಮ್ ಯಾವ ತರ ಬರುತ್ತೀವಿ ಅಂದ್ರೆ ಫಸ್ಟ್ ಪ್ರೊಸೆಸ್ ಆದ್ಮೇಲೆ ಇಮೇಜ್ ಲೈಕ್ ಡಾಟಾ ಸ್ಟೋರ್ ಆಗಿ ಪ್ರಿಂಟ್ ಆಗುತ್ತೆ, ಆ ತರನು ಪ್ರೋಗ್ರಾಮ್ ಬರೀಬಹುದು. ಇಲ್ಲ ಅಂದ್ರೆ ಇಮೇಜು ಲೈಕ್ ಡಾಟಾ ಪ್ರೊಸೆಸ್ ಆದ್ಮೇಲೆ ಪ್ರಿಂಟ್ ಆಗಿ ಸ್ಟೋರ್ ಆಗುತ್ತೆ, ಅಂದ್ರೆ ಯೂಸರ್ಗೆ ತೋರಿಸ್ಬಿಟ್ಟು ಸ್ಟೋರ್ ಮಾಡ್ತೀವಿ, ಆ ತರನು ಬರೀಬಹುದು. ಇಟ್ ಇಸ್ ಬೇಸ್ಡ್ ಆನ್ ದ ಲಾಜಿಕ್. ಬಟ್ ರಿಮೆಂಬರ್ ಒನ್ ಥಿಂಗ್, ಔಟ್ಪುಟ್ ಡಿವೈಸ್ ವಿಲ್ ನಾಟ್ ಸ್ಟೋರ್ ದ ಡಾಟಾ ಇನ್ ದ ಮೆಮೊರಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ನೆಕ್ಸ್ಟ್, ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಹಿಸ್ಟ್ರಿ ಯಾವ ತರ ಅಂತ. ಓಕೆ, ದ ಫಸ್ಟ್ ಈಸ್ ಮೆಕ್ಯಾನಿಕಲ್ ಎರಾ. ಓಕೆ, ಫಸ್ಟ್ ಕಂಪ್ಯೂಟಿಂಗ್ ಅಂದ್ರೆ ಈ ಕಾನ್ಸೆಪ್ಟ್ ಯಾವ ತರ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಎಸ್, ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನ ನಾವು ಕಂಪ್ಯೂಟಿಂಗ್ ಮಾಡ್ಬೇಕಂದ್ರೆ ಇಟ್ ಮೇ ಬಿ ಕ್ಯಾಲ್ಕುಲೇಷನ್, ಕಂಪ್ಯಾರಿಸನ್, ಎನಿಥಿಂಗ್ ಲೈಕ್ ನಂಬರಿಂಗ್ ಸಿಸ್ಟಮ್ ಬಂದ ತಕ್ಷಣ ಆಟೋಮೆಟಿಕ್ಲಿ ವಿ ವಾಂಟ್ ಸಮಥಿಂಗ್ ಟು ಆ್ಯಡ್ ಆರ್ ಸಮಥಿಂಗ್ ಟು ಮೈನಸ್, ಡಿವಿಷನ್, ಆಲ್ ದೋಸ್ ಫ್ಯಾಕ್ಟರ್ಸ್ ಕಮ್ ಇನ್ ದ ಪಿಕ್ಚರ್. ಸೊ ಅದನ್ನ ಹ್ಯೂಮನ್ ಲೈಕ್ ಫಸ್ಟ್ ಓವರಲ್ ಆಗಿ ಮಾಡ್ತಾ ಇದ್ರು. ಲೇಟರ್ ಪಾಯಿಂಟ್ ದೇ ವಾಂಟ್ ಒನ್ ಮಷೀನ್ ಫಾರ್ ಕಾಂಪ್ಲೆಕ್ಸ್ ಆಪರೇಷನ್ಸ್. ಓಕೆ, ಅವಾಗ ಏನು ಬಂತು, ಫಸ್ಟ್ ಒನ್ ಇಸ್ ಮೆಕ್ಯಾನಿಕಲ್ ಎರಾ, ಅಂದ್ರೆ ಮ್ಯಾನ್ಯುವಲ್ ಅಂಡ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಷನ್ ಡಿವೈಸಸ್ ವಿತ್ ನೋ ಎಲೆಕ್ಟ್ರಾನಿಕ್ಸ್ ಎಟ್ ಆಲ್. Gear system, okay, or like abacus, that comes under like mechanical era, because abacus ಅಲ್ಲಿ like ಮಣಿಗಳನ್ನ ಸರಿಸ್ಬಿಟ್ಟು they are going to calculate, right? Calculation will be done through that. And there are sliding bars, gear system, as I already mentioned. All these comes under mechanical era, no electronics included. Because ನೀವು ಅಬ್ಯಾಕಸ್ ಯಾವತ್ತಾದ್ರೂ ಒಂದು ಅಬ್ಯಾಕಸ್ ಸ್ಲೇಟ್ ನೀವು ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಚಾರ್ಜಿಂಗ್ ಅಂತ ಎಲೆಕ್ಟ್ರಾನಿಕ್ ಡಿವೈಸ್ ಇರಲ್ಲ. ಇಟ್ಸ್ ಆಲ್ ಅಬೌಟ್ ಮ್ಯಾನ್ಯುವಲ್. ಓಕೆ, ದೆನ್ ಅಬ್ಯಾಕಸ್, ಪ್ಯಾಸ್ಕಲಿನ್ ಕ್ಯಾಲ್ಕುಲೇಟರ್ಸ್. ಓಕೆ, ಎಲೆಕ್ಟ್ರೋಮೆಕ್ಯಾನಿಕಲ್ ಎರಾ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಪ್ಲಸ್ ಮೆಕ್ಯಾನಿಕಲ್ ಎರಡನ್ನೂ ಕಂಬೈನ್ಡ್ ಎಲೆಕ್ಟ್ರೋಮೆಕ್ಯಾನಿಕಲ್ ಎರಾ ಬಂತು. ಎಲೆಕ್ಟ್ರಿಕಲ್ ರಿಲೇಸ್ ಕಂಬೈನ್ಡ್ ವಿತ್ ದ punched card for the input, card input for automated calculation. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ ತರ ಬಂತಂದ್ರೆ ಎಲೆಕ್ಟ್ರೋಮೆಕ್ಯಾನಿಕಲ್ ಸ್ವಿಚಸ್ ಯೂಸ್ ಮಾಡಿ. ಎಕ್ಸಾಂಪಲ್ ರಿಲೇ. ಸೊ ಅಲ್ಲಿ ನಾವೇನ್ ಮಾಡ್ತೇವೆ, ಪಂಚ್ಡ್ ಕಾರ್ಡ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ಮ್ಯಾಗ್ನೆಟಿಕ್ ಟೈಪ್ಸ್. ಆ ಇನ್ಫಾರ್ಮೇಶನ್ ನ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂತ ಇದ್ರು. ಓಕೆ, ಸೊ ಇನ್ಸ್ಟೆಡ್ ಆಫ್ ಮ್ಯಾನ್ಯುವಲಿ ಟೈಪ್ ಫೀಡಿಂಗ್ ಎವ್ರಿಥಿಂಗ್, ಪಂಚ್ಡ್ ಕಾರ್ಡ್ ವಾಸ್ ಯೂಸ್ಡ್ ಫಾರ್ ದ ಇನ್ಪುಟ್ ಅಂಡ್ ವಿ ಯೂಸ್ ಟು ಗೆಟ್ ಅ automation calculation there. So Harvard Mark 1 automated calculation. Okay, next electronic era. ಫಸ್ಟ್ ಮೆಕ್ಯಾನಿಕಲ್, ಸ್ವಲ್ಪ ಅದಕ್ಕೆ ಎಲೆಕ್ಟ್ರಾನಿಕ್ ಆ್ಯಡ್ ಮಾಡಿ ಎಲೆಕ್ಟ್ರೋಮೆಕ್ಯಾನಿಕಲ್ ಮಾಡಿದ್ರು. ಎಲೆಕ್ಟ್ರೋಮೆಕ್ಯಾನಿಕಲ್ ಆದ್ಮೇಲೆ ನೆಕ್ಸ್ಟ್ ಬಂದಿರೋದು ಎಲೆಕ್ಟ್ರಾನಿಕ್ ಎರಾ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಮೇಡ್ ಫುಲ್ಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟೇಷನ್ ಪಾಸಿಬಲ್ ಫಾರ್ ದ ಫಸ್ಟ್ ಟೈಮ್. ಸೊ ರಿಮೆಂಬರ್ ಒನ್ ಥಿಂಗ್, which component is used in the completely electronic oriented like computer is vacuum tubes. By using a vacuum tube ಏನು ಮಾಡಿದ್ರು, ಫೈನಲ್ ಆಗಿ ಎಲೆಕ್ಟ್ರಾನಿಕ್ಸ್ ನ ಇನ್ಕ್ಲೂಡ್ ಮಾಡಿದ್ರು. ಓಕೆನಾ. ಸೊ ದೆನ್ ಟ್ರಾನ್ಸಿಸ್ಟರ್ ಎರಾ. Electronic bantu, of course it was beneficial, but like there is a famous saying is there, right? Mother, like necessity is the mother of innovation anta one concept ide, correct?
ಅರ್ಥ ಏನಂತಂದ್ರೆ ಯಾವುದೇ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ರು ಅದ್ರ ನೆಕ್ಸ್ಟ್ ಅದರಲ್ಲಿ ಒಂದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ. ಆ ಡ್ರಾಬ್ಯಾಕ್ ನ ಓವರ್ಕಮ್ ಮಾಡಲಿಕ್ಕೆ ನೆಕ್ಸ್ಟ್ ಟೆಕ್ನಾಲಜಿ ಬರುತ್ತೆ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಅಲ್ಲಿ ಅದರದೇ ಡ್ರಾಬ್ಯಾಕ್ ಇತ್ತು. ವಿಲ್ ಕಮ್ ಟು ನೋ ವಾಟ್ ಅಂಡ್ ಆಲ್ ದ ಚಾಲೆಂಜಸ್ ವಿತ್ ದ ವ್ಯಾಕ್ಯೂಮ್ ಟ್ಯೂಬ್ಸ್, ವಾಟ್ ಆರ್ ದ ಚಾಲೆಂಜಸ್ ವಿತ್ ದ ಟ್ರಾನ್ಸಿಸ್ಟರ್, ಆಲ್ ದೋಸ್ ಥಿಂಗ್ಸ್ ವಿಲ್ ಕಮ್ ಟು ನೋ. ಸೊ ಇದಾದ್ಮೇಲೆ ಏನಂತ ವ್ಯಾಕ್ಯೂಮ್ ಟ್ಯೂಬ್ಸ್ ವಾಸ್ ಗುಡ್ ವಿತ್ ದ ಎಲೆಕ್ಟ್ರಾನಿಕ್ಸ್ ನಾಲೆಜ್, ಎಲೆಕ್ಟ್ರಾನಿಕ್ ಇಂಪ್ಲಿಮೆಂಟೇಷನ್. ಆ ಎಲೆಕ್ಟ್ರಾನಿಕ್ ಇಂಪ್ಲಿಮೆಂಟೇಷನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಟ್ರಾನ್ಸಿಸ್ಟರ್ ರೀಪ್ಲೇಸ್ ದ ಬಲ್ಕಿ ಫ್ರಾಜಿಲ್ ವ್ಯಾಕ್ಯೂಮ್ ಟ್ಯೂಬ್ಸ್ ನ replaced ಮಾಡಿದ್ರು by using the transistors. Then IC era, of course transistor itself, but transistor is completely miniatured version of transistors, and we have started with the integrated circuits packed many transistor on it in a single chip. ಓಕೆ, ಮಿನಿಯೇಚರ್ ವರ್ಷನ್ ಆಫ್ ಟ್ರಾನ್ಸಿಸ್ಟರ್ ಯೂಸ್ ಮಾಡಿ ಸಿಂಗಲ್ ಚಿಪ್ ಅಲ್ಲಿ ಮಿಲಿಯನ್ಸ್ ಲೆವೆಲ್ಸ್ ಆಫ್ ಟ್ರಾನ್ಸಿಸ್ಟರ್, ಇವತ್ತು ಕೂಡ ನಾವು ಅದನ್ನೇ ಯೂಸ್ ಮಾಡ್ತಾ ಇರೋದು. ಮಿಲಿಯನ್ ಲೆವೆಲ್ ಆಫ್ ಟ್ರಾನ್ಸಿಸ್ಟರ್ಸ್ ನ ಒಂದು ಸಿಂಗಲ್ ಚಿಪ್ ಅಲ್ಲಿ ಹಾಕಿ ಅದನ್ನ ಕಂಪ್ಯೂಟರ್ ಪರ್ಪಸ್ಗೆ ಯೂಸ್ ಮಾಡಿದ್ರು. ಓಕೆನಾ. ಸೊ ವೆನ್ಎವರ್ ವಿ ಯೂಸ್ ಅ ಟ್ರಾನ್ಸಿಸ್ಟರ್, ಇಟ್ ವಾಸ್ ವೆನ್ಎವರ್ ವಿ ಯೂಸ್ ಅ ವ್ಯಾಕ್ಯೂಮ್ ಟ್ಯೂಬ್ಸ್, ವೆರಿ ಲಾರ್ಜ್ ಅಂಡ್ ಎಕ್ಸ್ಟ್ರೀಮ್ಲಿ ಪವರ್ ಹಂಗ್ರಿ. Of course, drawback of the vacuum tubes you will come to know here itself. And one example for that one is ENIAC. That is one type of computer which is especially prepared with respect to the vacuum tubes. Adhe tara drawback or challenges. What were the challenges is very large vacuum tubes, tumba doddu idvu, andre not single vacuum tubes inda ಮಾಡಿರುವಂತ logic overall system, it was very bulky and extremely power hungry. It needs more power, ಜಾಸ್ತಿ ಪವರ್ ಕನ್ಸ್ಯೂಮ್ ಆಗ್ತಾ ಇತ್ತು. ನೆಕ್ಸ್ಟ್ ಟ್ರಾನ್ಸಿಸ್ಟರ್ ವ್ಯಾಕ್ಯೂಮ್ ಟ್ಯೂಬ್ಸ್ ನ ರಿಪ್ಲೇಸ್ ಮಾಡಿತ್ತು ಸ್ಮಾಲರ್, ಫಾಸ್ಟರ್ ಅಂಡ್ ಫಾರ್ ಮೋರ್ ರಿಲಯಬಲ್ ಮಷೀನ್ಸ್. ಕಂಪೇರ್ ಟು ವ್ಯಾಕ್ಯೂಮ್ ಟ್ಯೂಬ್ಸ್ ಇಟ್ ಈಸ್ ಫಾರ್ ಮೋರ್ ರಿಲಯಬಲ್, ಸ್ಮಾಲರ್ ವರ್ಷನ್ and less power hungry. It was not heavily. Okay, compared to transistor, transistor bulk number of transistors in a single package. Of course IC ಅಲ್ಲಿ ಕೂಡ ನಾವು ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡೋದು. ಸೊ ಬಲ್ಕ್ ನಂಬರ್ ಆಫ್ ಟ್ರಾನ್ಸಿಸ್ಟರ್ ಇನ್ a single package is nothing but IC. Okay, ಸೊ ಇಲ್ಲಿ ಕೂಡ ICs ನ ಯೂಸ್ ಮಾಡಿ ಟ್ರಾನ್ಸಿಸ್ಟರ್ ಯೂಸ್ ಮಾಡಿ ಡ್ರಾಮ್ಯಾಟಿಕ್ ಗೇನ್ಸ್ ಇನ್ ರಿಲಯಬಲ್ ಅಂಡ್ ಕಾಂಪ್ಯಾಕ್ಟ್ನೆಸ್. ಇದರಲ್ಲಿ ಏನಾಯ್ತು ಅಂದ್ರೆ ಕಾಂಪ್ಯಾಕ್ಟ್ SMD ಡಿವೈಸಸ್ ನ SMD ಟೆಕ್ನಾಲಜಿ, ಸರ್ಫೇಸ್ ಮೌಂಟ್ ಡಿವೈಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಾಂಪ್ಯಾಕ್ಟ್ನೆಸ್ ನ ಇನ್ಕ್ರೀಸ್ ಮಾಡಿದ್ರು IC ಅಲ್ಲಿ. ಓಕೆನಾ. ದೆನ್ ಮೈಕ್ರೋ ಪ್ರೊಸೆಸರ್ ಎರಾ, ಅಂದ್ರೆ ಇವತ್ತು ನಾವು ಏನು ಯೂಸ್ ಮಾಡ್ತಿದ್ವಲ್ಲ ಆ ಕಂಪ್ಯೂಟರ್ಸ್. ಓಕೆನಾ. ಸೊ ದ ಎಂಟೈರ್ CPU ಫ್ಯಾಬ್ರಿಕೇಟೆಡ್ ಆನ್ ಟು ಒನ್ ಚಿಪ್. ಸೊ ಐಸಿ ಏರಾದಲ್ಲಿ ಏನಾಯ್ತು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ ವಿ ಹ್ಯಾವ್ ಮಲ್ಟಿಪಲ್ ಯೂನಿಟ್ಸ್ ಆಸ್ ಅ ಸಪರೇಟ್ ಬ್ಲಾಕ್ಸ್. ಅದೇ ತರ ಮೈಕ್ರೋಪ್ರೊಸೆಸರ್ ಏರಾದಲ್ಲಿ ಏನಾಯ್ತು, ಎಲ್ಲ ಸೇರ್ಬಿಟ್ಟು ಇವಾಗ ಇಂಟೆಲ್ ಕೋರ್ IC, NVIDIA IC ಅಂತ ಏನು ನೋಡ್ತೀವಲ್ಲ, ದಟ್ ಈಸ್ ಕಮಿಂಗ್ ಅಂಡರ್ ಮೈಕ್ರೋಪ್ರೊಸೆಸರ್ ಏರಾ ಆಸ್ ವೆಲ್ ಆಸ್ ಅ ಮಾಡರ್ನ್ ಏರಾ. ಓಕೆ, ಇಲ್ಲೇನಾಯ್ತು ಎಂಟೈರ್ ಯೂನಿಟ್ ಏನೈತೆ ಅದನ್ನ ಸಿಂಗಲ್ ಚಿಪ್ ಅಲ್ಲಿ ಡಿಪ್ಲಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಸೊ ದ ಪರ್ಸನಲ್ ಕಂಪ್ಯೂಟರ್ಸ್ ಅಂಡ್ ಎಂಬೆಡ್ ಸಿಸ್ಟಮ್ಸ್, microprocessor era type of computer. Then modern era, multi-core CPUs, cloud computing and AI and mobile computing. That is a modern upcoming and already ongoing era. Okay. Then smartphones, cloud platforms and AI systems are example for these modern era computers. Then generation of computers. Okay, the first generation. So first to fifth, we have totally 5 generation of computers. So first generation of computer, because ಬಿಫೋರ್ ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನಿದ್ವಲ್ಲ ಅವನ್ನ ನಾವು ಕನ್ಸಿಡರಬಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡೋದು. ಅಂದ್ರೆ ಬಿಕಾಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ಎಲೆಕ್ಟ್ರಾನಿಕ್ ಎಂಟರ್ ಆಯಿತು. ಎಲೆಕ್ಟ್ರಾನಿಕ್ ಎಂಟರ್ ಆಗಿರೋದ್ರಿಂದ ಅಲ್ಲಿಂದ ನಮಗೆ ಕಾಂಪ್ಯಾಕ್ಟ್ನೆಸ್ ಅಂತ ಆಗಲಿ, ನಾಟ್ ಹೆವಿಲಿ ಕಾಂಪ್ಯಾಕ್ಟ್, ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ಲಾರ್ಜ್ ಓನ್ಲಿ, ಬಟ್ ಅಲ್ಲಿಂದ ನಾವು ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಇಸ್ ಯೂಸಿಂಗ್ ಅ ವ್ಯಾಕ್ಯೂಮ್ ಟೆಕ್ನಾಲಜಿ. Fusion size, generated heat, consumed high power, programmed in a machine language. So vacuum tubes based computer properties ಏನಂದ್ರೆ size was big, power hungry, and it is generated lot of heat ಜಾಸ್ತಿ generate ಮಾಡ್ತಾ ಇತ್ತು. And the language that we use for vacuum tube based computer, that's the first generation computer, is a machine level language 010101 ನಲ್ಲಿ ಬರಿತಾ ಇದ್ವಿ. ಓಕೆನಾ. ಸೊ ಎಕ್ಸಾಂಪಲ್, ಟಿಪಿಕಲ್ ಎಕ್ಸಾಂಪಲ್ ENIAC and UNIAVAC 1, all these things are example for the first vacuum tube computer. Second vacuum tube na replace ಮಾಡಿದ್ದು ಟ್ರಾನ್ಸಿಸ್ಟರ್, ಎಲೆಕ್ಟ್ರಾನಿಕ್ era. Of course vacuum tube is also electronic, but miniature version is transistor. So smaller and faster than a vacuum tubes, more reliable, assembly and high level language appeared in this particular level. ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ ತಕ್ಷಣ ಅಸೆಂಬ್ಲಿ ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಪಿಯರ್ ಆಯಿತು. ದಟ್ ಈಸ್ ಎಸ್ಪೆಷಲಿ IBM 1401 ಈಸ್ ಅ
ಫಸ್ಟ್ ಜನರೇಷನ್ ಕಂಪ್ಯೂಟರ್. ಥರ್ಡ್ ಜನರೇಷನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಥರ್ಡ್ ಜನರೇಷನ್ ಕಂಪ್ಯೂಟರ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಅಂದರೆ ಸೇಮ್ ಟ್ರಾನ್ಸಿಸ್ಟರ್ ವಿತ್ SMD ಪ್ಯಾಕೇಜ್, ಸ್ಮಾಲ್ ಕಾಂಪ್ಯಾಕ್ಟ್ ಪ್ಯಾಕೇಜ್. ಇಂಟ್ರಡ್ಯೂಸ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂಡ್ ಮಲ್ಟಿ ಪ್ರೋಗ್ರಾಮಿಂಗ್ ಫಾರ್ ಶೇರ್ಡ್ ಅಂಡ್ ಎಫಿಷಿಯಂಟ್ ಯೂಸ್. ಸೊ ಥರ್ಡ್ ಜನರೇಷನ್ ಕಂಪ್ಯೂಟರ್ ನಮಗೆ ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಯಿತು. ಓಕೆನಾ. ದೆನ್ IBM ಸಿಸ್ಟಮ್ ಆರ್ /360 ಮೈಕ್ರೋಪ್ರೊಸೆಸರ್, ದಟ್ ಇಸ್ ದ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಬರ್ತ್ ಆಫ್ ದಿ PC, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂಡ್ ನೆಟ್ವರ್ಕಿಂಗ್, VLSI and ULSI chip density. So fourth generation ನಮಗೆ ಏನಾಯ್ತು, so we started with the graphic chips as well as birth of the laptop, the miniature version, all those started with the fourth computer. IBM PC, modern desktops, all those belongs to the fourth generation computers. Fifth generation is already ongoing and the upcoming generation, AI and parallel or distributed computing. That is fifth generation computer. So where natural language processing, AI, robotics and intelligent and self-optimizing systems, that is fifth generation. ಅಂದರೆ ಸೆಲ್ಫ್ ಲರ್ನಿಂಗ್, ಏನೇ ಎರರ್ ಆದರೂ ಅದೇ ಆಟೋಮೆಟಿಕಾಗಿ ಕ್ಲಿಯರ್ ಮಾಡ್ಕೊಳ್ಳೋದು. ಆ್ಯಂಡ್ ಎನಿ ಕೈಂಡ್ ಆಫ್ ಇವಾಗಿರೋ ಫೋರ್ತ್ ಜನರೇಷನ್ ಕಂಪ್ಯೂಟರಲ್ಲಿ ಏನಾದ್ರು ಲ್ಯಾಪ್ಟಾಪ್ ಸ್ಟ್ರಕ್ ಆದರೆ ಆಟೋಮೆಟಿಕ್ ಅದು ಕ್ಲಿಯರ್ ಮಾಡ್ಕೊಳ್ಳೋಲ್ಲ. ಅಫ್ಕೋರ್ಸ್ ಸಮ್ ಎರರ್ಸ್ನ ಐಡೆಂಟಿಫೈ ಮಾಡುತ್ತೆ. ಬಟ್ ಫಿಫ್ತ್ ಜನರೇಷನ್ ಕಂಪ್ಯೂಟರಲ್ಲಿ ಯಾವ ಥರ ಅಂತಂದರೆ, ಇಟ್ ಈಸ್ ಹ್ಯಾವಿಂಗ್ ಎ ಕೆಪಾಸಿಟಿ ಟು ಕರೆಕ್ಟ್ ಇಟ್ ಸೆಲ್ಫ್. ಏನಾದರೂ ಪ್ರಾಬ್ಲಮ್ ಆದರೆ ಇಟ್ ಓನ್ಲಿ ವಿಲ್ ಟೇಕ್ ಅ ಡಿಸಿಷನ್ ಆಫ್ ಕರೆಕ್ಟಿಂಗ್ ದಟ್ ಪರ್ಟಿಕ್ಯುಲರ್ ಟಾಸ್ಕ್. ಓಕೆ, ದಟ್ ಈಸ್ ಎಸ್ಪೆಷಲಿ AI enabled systems and modern super computers. Then classification of computers. Computer na now classify madadadre two types. Of course multiple way are there. As of now, if you consider by size or performance and by purpose or data handling, by size wise nodadadre we have four categories: super computers, mainframe computers, mini computers and micro computers. Okay, by size. And by purpose, ಅದನ್ನ ಯೂಸ್ ಮಾಡೋ ರೀತಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ಜನರಲ್ ಪರ್ಪಸ್ ಕಂಪ್ಯೂಟರ್, ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್, ಅನಲಾಗ್, ಡಿಜಿಟಲ್, ಹೈಬ್ರಿಡ್, 5 types are there. Okay, let's see by size. So super computers deliver highest computational performance for scientific simulation and research. Especially supercomputer speed is very high and it is especially used in the scientific analysis, like satellite launching devices, where huge amount of data is there and they want to process that data at a faster speed. On super computer brain anta heltaralva, andre huge amount of data at a faster speed. Okay, that is especially super computers. Mainframe handle very large scale transaction processing for enterprise and government workloads. So especially mainframe computers yav tara work agutte andre, it handles huge traffic and huge workload. ಅಂದರೆ ಎಕ್ಸಾಂಪಲ್ ನೀವೇನಾದರೂ IPL ಮ್ಯಾಚ್ ನೋಡಬೇಕಾದ್ರೆ ಜನರಲಿ ಏನಾಗುತ್ತೆ, ಮೆನಿ ಪೀಪಲ್ ಆರ್ ಗೋಯಿಂಗ್ ಟು ವಿಸಿಟ್ ಒನ್ ಪರ್ಟಿಕ್ಯುಲರ್ ಸರ್ವರ್ ಇಟ್ ಸೆಲ್ಫ್. ಒಂದು ಸರ್ವರ್ನೇ ಎಲ್ಲರೂ ಯೂಸ್ ಮಾಡ್ತಾರೆ. ಒಂದು ಯಾವುದೋ ವೆಬ್ಸೈಟ್ ಇರುತ್ತೆ ಅಂತ ಅನ್ಕೊಳ್ಳಿ, ಪ್ರತಿಯೊಬ್ಬರು ಅದನ್ನೇ ಯೂಸ್ ಮಾಡ್ತಾರೆ. ಅಂದರೆ ಎಟ್ ಎ ಟೈಮ್ ದೇ ಗಾಟ್ ಅ ಹ್ಯೂಜ್ ಅಮೌಂಟ್ ಆಫ್ ಡಾಟಾ. ಆ ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಬಂದಾಗ ವರ್ಕ್ ಲೋಡ್ ಡಿವೈಡ್ ಆಗಬೇಕಲ್ವಾ. ವರ್ಕ್ ಲೋಡ್ ಮೀನ್ಸ್ ಬಂದಿರೋಂಥ ರಿಕ್ವೆಸ್ಟ್ ಎಲ್ಲ ಮಲ್ಟಿಪಲ್ ಸರ್ವರ್ಸ್ಗೆ ಡಿವೈಡ್ ಆಗಬೇಕು, ಆರ್ ಮಲ್ಟಿಪಲ್ IPsಗೆ ಡಿವೈಡ್ ಆಗಬೇಕು. ಅಂಥ ಕೇಸ್ಗಳಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ಗಳಲ್ಲಿ ಗೌರ್ಮೆಂಟ್, ಈಗ ಒಂದು ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು, ನೀವು ಎಲ್ಲರೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಅವಾಗ ಅದು ಕರೆಕ್ಟಾಗಿ ವರ್ಕ್ ಆಗಬೇಕಲ್ವಾ. ಸೊ ಆ ವರ್ಕ್ ಆಗಬೇಕು ಅಂದರೆ ಮೋಸ್ಟ್ ಆಫ್ ದ ಟೈಮಲ್ಲಿ ಮೇನ್ ಫ್ರೇಮ್ಸ್ ಸ್ಟ್ರಕ್ಚರ್ ಯೂಸ್ ಮಾಡಿರ್ತಾರೆ. ಮಿನಿ ಕಂಪ್ಯೂಟರ್ಸ್ ಆರ್ ಮಿಡ್ ರೇಂಜ್ ಕಂಪ್ಯೂಟರ್ಸ್, a historical category that sat between the mainframes and personal computer. Of course personal computer ಆದ್ಮೇಲೆ ನೆಕ್ಸ್ಟ್ ಬಂದಿರೋದೇ ನಮಗೆ ಮಿನಿ ಕಂಪ್ಯೂಟರ್ಸ್ ಆದ್ಮೇಲೆ ಮೇನ್ ಕಂಪ್ಯೂಟರ್ ಫ್ರೇಮ್ಸ್ ಬಂದಿರೋದು. ಓಕೆನಾ. ಮೈಕ್ರೋ ಕಂಪ್ಯೂಟರ್ಸ್, ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್ ಅಂಡ್ ಪರ್ಸನಲ್ ಸಿಸ್ಟಮ್ ದಟ್ ಇಸ್ ಮೋಸ್ಟ್ ಪೀಪಲ್ ಯೂಸ್ ಟುಡೇ. ಅಂದರೆ ನಾವೆಲ್ಲ ಯೂಸ್ ಮಾಡ್ತೀವಲ್ವಾ ಲ್ಯಾಪ್ಟಾಪ್ ಅಂತಲೇ ಡೆಸ್ಕ್ಟಾಪ್ ಅಂತಲೇ. ಅಂದರೆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಇಟ್ ಕ್ಯಾನ್ ಡೂ ಪ್ಯಾರಲಲ್ ಪ್ರೊಸೆಸಿಂಗ್ ಮಾಡುತ್ತೆ ಆ್ಯಂಡ್ ಪರ್ಸನಲ್ ಯೂಸ್ ಓನ್ಲಿ ಫಾರ್ ಅ ಸರ್ಟನ್ ಪರ್ಸನ್. ಅಂದರೆ ಒಬ್ಬರು ಯೂಸ್ ಮಾಡ್ತಾ ಇರ್ತಾರೆ, ಹಾಗಾಗಿ ಹೆವಿ ಡಾಟಾ ಬರಲ್ಲ. ಕಂಪೇರ್ ಟು ಸೂಪರ್ ಕಂಪ್ಯೂಟರ್ಸ್ ಆ್ಯಂಡ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ದಿಸ್ ಮೈಕ್ರೋ ಕಂಪ್ಯೂಟರ್ಸ್ ವಿಲ್ ನಾಟ್ ಗೆಟ್ ಅ ಮೋರ್ ಲೋಡ್, ಹೆವಿ ಲೋಡ್ ಬರಲ್ಲ. ಓಕೆನಾ. ಸೊ ಹಂಗಾಗಿ ಏನಾಗುತ್ತೆ, ಸರ್ವರ್ನ ನೀವೇನಾದರೂ ಒಂದು ಎಕ್ಸಾಂಪಲ್ ರಿಯಲ್ ಆಗಿ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದಿರಪ್ಪ, ನೀವೇನೋ IPL ಮ್ಯಾಚ್ ಹೋಸ್ಟ್ ಮಾಡೋಂಥ ವೆಬ್ಸೈಟನ್ನು ನೀವು IPL ಮ್ಯಾಚ್ ವಾಚ್ ಮಾಡೋಂಥ ವೆಬ್ಸೈಟನ್ನು ನೀವು ಹೋಸ್ಟ್ ಮಾಡ್ತಾ ಇದ್ರೆ, ಅದನ್ನು ನಿಮ್ಮ ಪರ್ಸನಲ್ ಕಂಪ್ಯೂಟರ್ ಹಾಕಿದರೆ ಮೋರ್ ದೆನ್ 100 ಮೆಂಬರ್ಸ್ ಬಂದ ತಕ್ಷಣ ಸರ್ವರ್ ಸ್ಟಕ್ ಆಗಿಬಿಡುತ್ತೆ, ಯಾಕಂದರೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಇಟ್. ಓಕೆನಾ. ಸೊ ಅಂಥ ಟೈಮಲ್ಲಿ ನಾವು ಅದಕ್ಕೆ ಸೆಟ್ ಆಗುವಂಥ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೈ ಪರ್ಪಸ್, ಜನರಲ್ ಪರ್ಪಸ್ computers, flexible machines designed to run many different kinds of applications.
ಓಕೆ. ಸೊ ಇದರಲ್ಲಿ ಬರುವಂಥ ಕೆಲವೊಂದು ಕಂಪ್ಯೂಟರ್ ಇದರಲ್ಲೂ ಬರುತ್ತೆ. ಅಂದರೆ ಇದು ಬೈ ಸೈಜ್ ವೈಸ್ ಕೆಟಗರಿ ಮಾಡಿದಾಗೂ ಅದೇ ಬರ್ಬೋದು, ಬೈ ಪರ್ಪಸ್ ವೈಸ್ ಕೆಟಗರಿ ಮಾಡಿದಾಗೂ ಅದೇ ಬರ್ಬೋದು. ಇಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಇದ್ರೊಳಗೆ ಬಂದಿರೋ ಕೆಟಗರಿ ಇದ್ರೊಳಗೆ ಬರೋದೇ ಇಲ್ಲ ಅಂತಲ್ಲ. ಸೈಜ್ ವೈಸ್ ನೋಡಿದ್ರೆ ಈ ಥರ, ಪರ್ಪಸ್ ವೈಸ್ ನೋಡೋದಾದ್ರೆ ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಅಂದರೆ ನಾವೆಲ್ಲ ಏನು ಯೂಸ್ ಮಾಡ್ತೀವಲ್ಲ ದಟ್ ಈಸ್ ಡಿಫ್ರೆಂಟ್ ಟೈಪ್ ಆಫ್ ಸಾಫ್ಟ್ವೇರ್ಸ್ನ ರನ್ ಮಾಡ್ಬೋದು. ಈಗ ನಮ್ಮ ಕಂಪ್ಯೂಟರ್ನಲ್ಲಿ ಗೇಮು ಹಾಕ್ತೀವಿ, ಒಂದು ವಿಡಿಯೋ ಪ್ಲೇಯರ್ ಇರುತ್ತೆ, ಒಂದು ಲೈಕ್ ಸಾಫ್ಟ್ವೇರ್ ಬರುತ್ತೆ. ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಅಪ್ಲಿಕೇಬಲ್ ಫಾರ್ ದಟ್ OS. ವಿ ಕ್ಯಾನ್ ಇನ್ಸ್ಟಾಲ್ ಅಂಡ್ ವಿ ಕ್ಯಾನ್ ಯೂಸ್ ಅಲ್ವಾ. ದಟ್ ಈಸ್ ಜನರಲ್ ಪರ್ಪಸ್. ಸ್ಪೆಷಲ್ ಪರ್ಪಸ್ ಬಿಲ್ಟ್ ಅಂಡ್ ಆಪ್ಟಿಮೈಸ್ ಫಾರ್ ಒನ್ ಸ್ಪೆಸಿಫಿಕ್ ಟಾಸ್ಕ್ ಸಚ್ ಆಸ್ ಇಂಡಸ್ಟ್ರಿ ಕಂಟ್ರೋಲ್ ಸಿಸ್ಟಮ್. ಸೊ ತುಂಬಾ ಇಂಡಸ್ಟ್ರಿಗಳಲ್ಲಿ ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರ್ ಇರುತ್ತೆ. ಅಂದರೆ ಇಟ್ ಇಸ್ ಸಿಸ್ಟಮ್. ಅದ್ರ ಕೆಲಸ ಏನೋ ಆ ಪ್ಲಾಂಟ್ನ ಕಂಟ್ರೋಲ್ ಮಾಡೋದು ಅದ್ರ ಕೆಲಸ. ಅದರಲ್ಲಿ ನೀವು ಗೇಮ್ ಮಾಡಕ್ಕೆ ಬರಲ್ಲ. ಅಂದರೆ ಅದು ಕಂಪ್ಯೂಟರ್ ಅಂದರೆ ನೀವು ಅನ್ಕೊಂಡಿರ್ತಾರ OS ಇದೆ ಇರ್ಬೋದು, ಸೇಮ್ OS ಕೂಡ ಯೂಸ್ ಮಾಡ್ಕೋಬೋದು ನಾವು. ಲೈನಕ್ಸ್ ಬೇಸ್ಡ್ ಎಂಬೆಡ್ ಸಿಸ್ಟಮ್ಸ್ ಆರ್ ದೇರ್, ವಿಂಡೋಸ್ ಬೇಸ್ಡ್ ಎಂಬೆಡ್ ಸಿಸ್ಟಮ್ಸ್ ಆರ್ ದೇರ್, ವಿಂಡೋಸ್ ಬೇಸ್ಡ್ ಸಿಸ್ಟಮ್ ಕಂಟ್ರೋಲ್ ಸಿಸ್ಟಮ್ಸ್ ಆರ್ ದೇರ್. ವಿ ಕ್ಯಾನ್ ಯೂಸ್ ಇಟ್, ಬಟ್ ದಟ್ ವಿ ಕಾಂಟ್ ಕನ್ಸಿಡರ್ ಇಟ್ ಆಸ್ ಸಮಥಿಂಗ್ ಲೈಕ್ ರೆಗ್ಯುಲರ್ ಆಗಿ ನಾವು ಗೇಮ್ ಏನು ಆಡ್ತೀವಲ್ಲ ಆ ಥರ ಕಂಪ್ಯೂಟರ್ ಇದು ಕಂಪ್ಯೂಟರ್ಗಳಲ್ಲಿ ನೀವು ಗೇಮ್ ಮಾಡಕ್ಕೆ ಬರಲ್ಲ. ಇಟ್ ಇಸ್ ಎಸ್ಪೆಷಲಿ ರನ್ನಿಂಗ್ ಒನ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಸ್ಪೆಷಲಿ ಫಾರ್ ಸರ್ಟನ್ ಟಾಸ್ಕ್.